ಪಡೆದುಕೊಂಡು ಬಂದಿದ್ದೇನೆ. ಕಾರಣ ಬೇರೇನಲ್ಲ, ಲಂಕಾ ರಾಷ್ಟ್ರದಲ್ಲಿ ಯುದ್ಧ ನಡೆಯುತ್ತಾ ಉಂಟು. ಈ ಕಾಲಕ್ಕೆ ನಮ್ಮಿಂದ ಯಾರೆಲ್ಲ ಕಳುಹಿಸಲ್ಪಟ್ಟರೋ, ದೇವಾಂತಕ ಇರಬಹುದು, ನರಾಂತಕ ಇರಬಹುದು, ಕುಂಭಕರ್ಣ ಇರಬಹುದು, ಮಕರಾಕ್ಷ ಮಾಡಿದ ವಾರ್ತೆಗಳನ್ನು ಕೇಳಿದರಲ್ಲ ನಮ್ಮಪ್ಪಯ್ಯ, ಕಣ್ಣ ಕೊನೆಯಿಂದ ಒಂದೇ ಸಮನೆ ಸುರಿಯುತ್ತಾ ಉಂಟು. ಕಡು ಪೇಷವನ್ನು ತಾಳಿದ ಈ ಕಾಲಕ್ಕೆ ಜನಕ ಬಿಡುವ ಗುಣವನ್ನು ನಮಗೊದಗಿದಂತಹ ಸೋಲಿನ ಸಸ್ಯನು ರಾಮನ ಬಸಿರಲ್ಲಿಯೇ ಲಕ್ಷ್ಮಣನ ತಲೆ ರಕ್ತವನ್ನು ಸುಗ್ರೀವಾದಿಗಳ ತಲೆ ಕಡಿದು ಆ ಸಸಿಗೆ ನಾನು ನೆಡ್ತೇನೆ. ಅಳಿದ ಧೂಮ್ರಾಕ್ಷಾದಿಗಳು ಮತ್ತೆ ಈ ಸಭೆಯಲ್ಲಿ ಕಾಣುವ ಹಾಗೆ ಮಾಡದೇ ಇದ್ರೆ ನಿಮ್ಮ ಕುಮಾರ ಇದ್ದಲ್ಲ, ತಾಯಿ ಮಂಡೋದರಿಗೆ ಕಂದನಲ್ಲ ಅನ್ನುವ ಹಾಗೆ ಪ್ರತಿಜ್ಞೆಯನ್ನಾತು ಬಂದಿದ್ದೇನೆ. ಹೊನ್ನ ಬಟ್ಟಲಲ್ಲಿ ಪ್ರಾಣ ವೀಳ್ಯವನ್ನು ಕೊಟ್ಟು ಕಳುಹಿಸಿದವರಿದ್ದಾರೆ. ತಾಯಿಗೆ ನಮಸ್ಕರಿಸಿದ್ದೇನೆ. ಸೇನೆ ಸಿದ್ಧವಾಗಿದೆ, ದಿವ್ಯವಾದಂತಹ ಸಂದನವೂ ಸಿದ್ಧವಾಗಿದೆ. ಏರಿಕೊಳ್ತೇನೆ, ವಾನರ ಸೇನೆಯನ್ನು ಸಾಧಿಸುತ್ತೇನೆ.
ಮಾಡಿ ತೋರಿಸಿದ್ದೇನೋ ಇಲ್ಲವೋ
ಇವರೆಲ್ಲ ನಮ್ಮ ಪಾಲಿನ ದುಷ್ಟರು ಮತ್ತೆ ಹುಟ್ಟಿಕೊಳ್ಳಬಾರದು. ಬೆಟ್ಟದ ಹಾಗೆ ಬಿದ್ದಿದ್ದಾವೆ. ಕೆಲವು ಇನ್ನು ಟಿಟ್ಟಿರಿ ಗುಟ್ಟುತ್ತಾ ಉಂಟು, ಕೆಲವು ಬೀಳುವಾಗ ರಾಮ 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 ರಾಮ. ಇವನ ಪಕ್ಷ ಯಾಕೆ ಸೇರಿದೆ ಅಂತಾಗಬೇಕು ಇವರಿಗೆ. ಆದರೆ ಈ ಕಪಿಗಡದ ಮಧ್ಯೆ ಮನುಷ್ಯರಿಬ್ಬರು, ಅವರಲ್ಲಿ ಕಾಡಾಡಿಯಾಗಿ ಯುದ್ಧ ಮಾಡಬೇಕು. ಅದರಲ್ಲಿಯೂ ರಾಮನಲ್ಲಿ ದಾರಿ ಕಂಡುಕೊಂಡಿದ್ದೇನೆ. ಮೋಡದ ಮರೆಯಲ್ಲಿ ನಿಂತು ಮಾಯಾ ಯುದ್ಧವನ್ನು ಮಾಡುವಾಗ ರಾಮ ಬಾರದ ಎಲ್ಲಿ ಹೋಗ್ತಾನೆ ನೋಡ. ದೃಷ್ಟಿಯನ್ನಾಗಿರಿಸಿಕೊಂಡು ಯಾವನೊಬ್ಬ ಮಾಯಾವಿ ಈ ರೀತಿಯ ಪ್ರಕ್ರಿಯೆಯಲ್ಲಿ ಮುಂದುವರಿತಾ ಇದ್ದಾನೆ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಕಪಿಗಳನ್ನು ಧರಾಶಾಯಿಗಳಾಗುತ್ತಾ ಇದ್ದಾರೆ. ನೋಡಿ ಸುಮ್ಮನೆ ಉಳಿದಲ್ಲ, ಅವನಿರುವಲ್ಲಿಗೆ ನಾನು ಹೋಗುವುದು ಅಲ್ಲ, ಮಾಯೆಯನ್ನು ಸಾಧಿಸಿ ನನ್ನ ಬಳಿಗೆ ಬರೆಸಬೇಕಲ್ಲ, ದಿವ್ಯ ಶರಪ್ಪಾಗಿಸ್ತಾನೆ. ಶಬ್ದವೇದಿಯನ್ನು ಪ್ರಯೋಗಿಸಿ ಎನ್ನನ್ನು ಕೆಳಗಿಳಿಸಿದೆಯಾ? ಬರೆಸಿದ್ದೇನೆ. ರಣಯಜ್ಞ ಎನ್ನುವಂತಹ ಇಂದ್ರಜಿತಿಯ ಈ ಕಾಯಕದಲ್ಲಿ ಇದು ಆ ಅವರೋಹಣ ಅಂತ ಗ್ರಹಿಸಿಕೊಳ್ಳಬೇಡ. ಆದರೆ ರಾಮ ಬಲೆ ತೋರಿದ್ದೇನೆ. ಬಡ ಮಾನವ ಪತಿ ಏನಾಯ್ತು? ವಾತಗಡೆಗೆ ನೋಡು, ಕಪಿ ಕಡಣವನ್ನೇ ಈ ಕಾಲಕ್ಕೆ ಕೆಡಹಿದ್ದೇನೆ. ಗೊತ್ತು, ಸತಿಯನ್ನು ಕಳಕೊಂಡ ಧಮ ಎನ್ನೊಡನೆ ಏನು ಎನ್ನುವುದಕ್ಕಾಗಿ ನೀನು ಕಂಡುಕೊಂಡ ಉಪಾಯ ಮಾಯಾ ಯುದ್ಧ. ಎಲ್ಲಿ ಹೋಯಿತು
ನಿನ್ನ ಮಾಯೆಯನ್ನು ಭೇದಿಸಿ ನನ್ನ ಸಮ್ಮುಖಕ್ಕೆ ಬರಿಸಿದವ ರಾಮ. ಆದ್ದರಿಂದ ಈ ರೀತಿಯ ಮಾಯಾ ಪ್ರಭಾವ ಉಂಟುತ್ತಾದ್ರೆ ಇಲ್ಲೆಲ್ಲಿ ಹೋಗುತ್ತೆ, ಎಲ್ಲಿ ಅಡಗುತ್ತೆ ಹೇಳು? ನಿನ್ನ ಅಮ್ಮನ ಉದರವನ್ನು ಸೇರಿಕೊಳ್ತೀಯೋ ಅಲ್ಲಿಗೆ ಹೋದ್ರೂ ಕೂಡ ಸೂರ್ಯವಂಶೀಯರಾಗಿರುವ ರಾಮನ ಅಸ್ತ್ರದಿಂದ ಬೆನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಹೇಳಿದೆ? ರಾಜ್ಯ ಭ್ರಷ್ಟ ತಮ್ಮನಾಗಿರುತ್ತಹ ಭರತನ ಕೂಡ ನಮ್ಮೊಳಗೆ ಒಪ್ಪಂದ ಆಗಿದೆ. ಈ ಹೊತ್ತು ಕೂಡ ರಾಮರಾಜ್ಯ ಎಂದು ಕೊಂಡಾಡ್ತಾ ಇದ್ದಾರೆ. ಮಾತ್ರವಲ್ಲ, ಹೆಂಡತಿಯನ್ನು ನಾನು ಕಳ್ಕೊಂಡದಲ್ಲ, ನಿನ್ನ ಅಪ್ಪ ಕಳ್ಳತನ ಮಾಡಿದ್ದು ಅವನು ಸ್ಪಷ್ಟವಾಗಿ ನೆನಪಿಟ್ಟುಕೋ. ಹೆಂಡತಿಯ ಬಯಕೆಯನ್ನು ಗಂಡನಾದವನು ಈಡೇರಿಸಬೇಕಾದ ಕರ್ತವ್ಯ ಎನ್ನುವ ನಿಟ್ಟಿಯಿಂದಲಾಗಿ ಆಕೆಯ ಬೇಡಿಕೆಯ ಪ್ರಕಾರವಾಗಿ ಆ ಹೊನ್ನ ಮೃಗವನ್ನು ಬೆನ್ನಟ್ಟಿದವ ನಾನು. ಮುಂದಕ್ಕೆ ಗೊತ್ತಾಯಿತು ಮಾಯೆ ಅಂತ. ಮಾಯನ್ನು ಭೇದಿಸಿದೆ. ನಿನ್ನ ಮಾವ ಎಲ್ಲ ಸಾಯಬೇಕಾದವ ಈ ಹೊತ್ತು ನನ್ನ ಮೂಲಕವಾಗಿ ನೀವು ಕೊಲ್ಲಿಸಿದ್ದೀರಲ್ಲ ಎಂದಾಗಿದ್ರೆ ಆ ರೀತಿಯ ಅಪವಾದ ನನ್ನ ಮೇಲೆ ಹೇಳುವ ಅಗತ್ಯ ಇಲ್ಲ. ಇನ್ನೂ ಯುದ್ಧ ಮಾಡುವ ಸಾಮರ್ಥ್ಯ ಉಂಟುತ್ತಾದ್ರೆ ಇನ್ನು ಯಾವ ರೀತಿಯಲ್ಲಿ ಹೇಳು? ತನುಜರಾದಂತಹ ನಾವು ದಿಟ ಮಾಯಾವಿಗಳಾಗಿ ಕ್ರಿಯಾಶೀಲರಾಗುತ್ತೇವೆ. ಇದಕ್ಕೆ ಈ ಮಾಯೆಗೆ ನಿಮಗೂ ಕಟ್ಟು ಬೀಳುವುದಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೆ ಪ್ರಕರಣಗಳು ಬೇರೆ ಬೇಡ. ಕಾಂಚನ ಮೃಗಕ್ಕೆ ಆಸೆ ಪಟ್ಟವಳು ನಿನ್ನ ಮಡದಿ. ಇವತ್ತು ಶಬ್ದವೇದಿ ಪ್ರಯೋಗಿಸಿದ ಹಾಗೆ ಸೀತೆಯ ಬಳಿಯಲ್ಲಿ ನಿಂತು ನೀನು ಬಾಣವನ್ನು ಪ್ರಯೋಗಿಸಬೇಕಾಗಿತ್ತು. ಆದ್ರೆ ಕಾಂಚನ ಮೃಗದ ಹಿಂದೆ ಹೋದಿಯಲ್ಲ, ಹೌದು, ನೀನು ಮಾಯೆಗೆ ಕಟ್ಟು ಬೀಳ್ತಿ. ಯಾಕೆ ಹೋದ್ದು? ನಿಲ್ಲು. ಲಕ್ಷ್ಮಣನನ್ನು ನಿಲ್ಲಿಸಿದೆ ಸೀತೆಯ ರಕ್ಷಣೆಗೆ. ಹೌದು. ಆ ಲಕ್ಷ್ಮಣ ನಿನ್ನ ಮಾತಿಗೆ ಎಷ್ಟು ಮೌಲ್ಯ ಕೊಟ್ಟ? ಇಲ್ಲ. ಆದುದರಿಂದಲೇ ಸೀತೆ ಕಳೆದುಕೊಳ್ಳಬೇಕಾಯಿತು. ನನ್ನಪ್ಪ ಕದ್ದುಕೊಂಡು ಹೋದಲ್ಲ, ಬುದ್ಧಿವಂತವ. ಸೀತೆಯನ್ನು ಎಳೆದುಕೊಂಡು ಹೋಗುವಲ್ಲಿ ಉಪಾಯದ ದಾರಿಯನ್ನು ಅಂತ ನಾನು ಇರುವಾಗ ಯಾಕೆ ಬರ್ಲಿಲ್ಲವ? ನೀನು ಇರುವಾಗ ಅಲ್ಲ, ನೀನು ಇರುವಾಗಲೇ ಎಲ್ಲವೂ ಆಗಬೇಕು ಅಂತೇಳಿ ಅಲ್ಲ. ಈಗ ನಾನಾದ್ರೂ ಅಷ್ಟೇ ನಿನ್ನ ಎದುರಿಗೆ ಹೋರಾಡಲಿಲ್ಲ. ಯಾಕೆ? ಮಾಯಾ ಯುದ್ಧ ಯಾಕೆ ಮಾಡಿದ್ದು? ಸುಲಭದಲ್ಲಿ ಗೆಲ್ಲಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಸುಲಭದಲ್ಲಿ ನಿನ್ನನ್ನು ಸೋಲಿಸುವಲ್ಲಿ ನಮ್ಮನ್ನು ಅವತ್ತು ಕೆಣಕಿದೆಯಲ್ಲ, ಶೂರ್ಪನಖ ಪ್ರಕರಣ. ಕೆಣಕಿದ ನಿಮಗೊಂದು ಸರಿಯಾದ ಶಾಸ್ತಿ ಆಗಬೇಕು. ಬೆಂಕಿಯನ್ನು ಮುಟ್ಟಿದ್ರೆ ಉರಿ ಹೇಗೆ ಗೊತ್ತಾಗುತ್ತದೋ, ನಮ್ಮನ್ನು ಮುಟ್ಟಿದ್ರೆ ನೀವು ಸುಟ್ಟು ಸುಡುಕರಿ ಆಗಬೇಕು. ಅದಕ್ಕೆ ಬೇಕಾಗಿ ಯತಿಯ ವೇಷವನ ಅಂತೂ ನನ್ನಪ್ಪಯ್ಯ ಸೀತೆಯನ್ನು ಎಳ್ಕೊಂಡು ಹೋದ, ಲಂಕೆಯಲ್ಲಿ ಇರಿಸಿದ. ಈಗ ನಿನಗೆ ಹೇಳ್ತಾ ಇದ್ದೇನೆ, ನೀವು ನರರು ನಮ್ಮನ್ನು ಕೆಳಕಿದ್ರೆ ಯಾವ ಪರಿಸ್ಥಿತಿ ಉಂಟಾದೀತು? ಕುರಿಯೊಂದು ಸಿಂಹವನ್ನು ಕೆಡಕಿದ ಹಾಗೆ ಏ ಕುರಿಗಳೇ, ಸಾಯ್ತೀರಾ ಉಳಿತೀರಾ? ಕೇವಲ ಪಿತೃವಾಕ್ಯ ಪರಿಪಾಲನೆ ಎನ್ನುವುದನ್ನು ರಾಮ ದೀಕ್ಷಾ ಅಂತ ತಗೊಳ್ಳುವುದಿಲ್ಲ. ಉಳಿದವರು ಹೇಳಿರಬಹುದು,
ನನಗೆ ಬೇಕಾದ ನೆವನ ಇದು. ಓಹೋ. ಯಾಕೆ ಗೊತ್ತಾ? ಆರ್ಯಾವರ್ತದಲ್ಲಿ ದುಷ್ಟ ಶಕ್ತಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. ಅಂತವುಗಳನ್ನು ಹುಟ್ಟು ಅಡಗಿಸಬೇಕು ಎನ್ನುವಂತಹ ಧ್ಯೇಯವನ್ನು ಇರಿಸಿಕೊಂಡು ಬಂದವ ನಾನು. ಆದ್ದರಿಂದಲೇ ಅಧರ್ಮದ ನಾಶ ಆಗಬೇಕು, ಧರ್ಮ ಉಳಿಬೇಕು ಎನ್ನುವ ದೃಷ್ಟಿಯಿಂದಲಾಗಿ ಈ ರೀತಿಯಾಗಿ ಬಂದಿದ್ದೇನೆ. ಇಷ್ಟೆಲ್ಲ ಪ್ರಕರಣ ಬೆಳೆಸುತ್ತಾ ಬಂದಿರಲ್ಲ, ಇದೆಲ್ಲ ಶಾಶ್ವತವಾಗಿ ಉಳಿತದ ವಹಿಸಬೇಡ. ನಮಗೆ ಬೇಕಾದ ಏನು? ದುಷ್ಟ ಶಕ್ತಿಗಳ ನಾಶ ಮಾಡಿ ಆ ಮೂಲಕವಾಗಿ ಧರ್ಮವನ್ನು ಬೆಳಗುವಂತದ್ದು ಉದ್ದೇಶ. ಆದ್ರಿಂದ ಚಕ್ರವರ್ತಿ ಪೀಠದಿಂದ ಬಂದವ ರಾಮ ಈ ಹೊತ್ತು ಬಿಟ್ಟು ಹೋಗುವುದಿಲ್ಲ. ಮರುಳೆ ರಾಮ ಏನ ಮರುಳ? ನಿಮಗೆ ನಿಮ್ಮ ಧರ್ಮ, ನಮಗೆ ನಮ್ಮ ಧರ್ಮ. ಹೌದಾ? ನಮ್ಮ ಧರ್ಮವನ್ನು ನಾವು ಮೆರೆಸುವಾಗ ಅದನ್ನು ಮತ್ತೊಬ್ಬ ವಿರೋಧ ವ್ಯಕ್ತಪಡಿಸ್ತಾರೆ ಅಂತೇಳಿ ಆದ್ರೆ ಅಳಿವು ಅನ್ನುವುದು ನಿನಗೂ ತಾಗಬಹುದು. ನಾವು ವಿರೋಧ ವ್ಯಕ್ತಪಡಿಸುವುದಿಲ್ಲ, ಅದರ ಸರ್ವನಾಶ ಮಾಡ್ತೇವೆ. ಈಗ ಏನು? ಇವತ್ತಿಗೆ ದಿವಸ 15 ಆಯ್ತು ನಾಲ್ಕರ ಮಾಡಿ. ಆಗಲಿ, ಇಲ್ಲಿಂದ ಲೆಕ್ಕಾಚಾರ ಮಾಡು. ಯಾವ ರೀತಿ? ನಮ್ಮೊಳಗಿನ ಹೋರಾಟ ಹೌದು, ಹೆಚ್ಚು ದಿವಸ ಇಲ್ಲ. ಇಲ್ಲ, ಇವತ್ತು ಸಂಜೆ ಆಗುದ್ರೊಳಗೆ ಮುಗಿತದೆ. ಹೌದಾ? 13ರಲ್ಲಿ ಹೋಳಿಗೆ ನಾಡು ಹಂಚಿ ವಿಜಯೋತ್ಸವ ಮಾಡ್ತೇವೆ. ನೀನು ಮೊದಲೇ ಹೋಳಿಗೆ ನಾಡು ತಿಂದಾಗಿದೆ ನಿನ್ನ ಮಾವನ ಅಳಿವಿನಲ್ಲಿ. ಆದ್ದರಿಂದಾಗಿ ನೀನು ಅದನ್ನೆಲ್ಲ ತಿನ್ನುವ ಬಯಕೆ ಉಂಟಾದ್ರೆ ನೀನು ಜೀವಂತ ಹೋಗಬೇಕಲ್ಲ. ನನಗೊಂದು ಆಸೆ ಇತ್ತು. ಯಾವುದು? ಏನು ಮಾಡೋಣ, ನಿನಗೆ ಕೊಡಬೇಕು ಆ ಪಕ್ಷವನ್ನು. ಅಷ್ಟಾಗುವಾಗ ನೀನಿರುವುದಿಲ್ಲ, ನೀನು ಅಲ್ಲಿಗೆ ಹೋಗಿ ನಿಮ್ಮಂತವ್ರನ್ನ ಪಡೆಯಲಿಕ್ಕೆ ಇರುವವ ರಾಮನಲ್ಲ. ರಾಮನಲ್ಲ. ನೀವು ಕರೆದಾಗ ಹೋಗಟ್ಟು ಬರುವುದೂ ಇಲ್ಲ. ಈಗ ಬರುವುದು ಬೇಡ. ಈ ಮೊದಲು ನಾನು 2 ಸಲ ಸಂಧಿಸಿದ್ದೆ. ಹೌದು, 2 ಸಲವೂ ನಿಮ್ಮನ್ನು ತನಗೆ ಉರುಳಿಸಿದ ಇಂದ್ರಜಿತ್ತು. ಅದು ಒಂದು 3ನೆಯ ಬಾರಿಗೆ ಉರುಳಿಸಿದ್ದ ಮಾತ್ರ ಅಲ್ಲ, ಮತ್ತೆ ನೀವು ಎಚ್ಚೆತ್ತು ಬರ್ತೀರಿ ನೋಡಿ. ಬಿಡು, ಈ ಸಲ ಮಣ್ಣು ಮುಕ್ಕಿಸಿದ ಇಂದ್ರಜಿತ್ತು. ನಿಮ್ಮ ಕಡೆಯಿಂದ ಎಷ್ಟೋ ಮಂದಿ ರಕ್ಕಸರು ಕಳುಹಿಸಿಕೊಟ್ಟಿದ್ದೀರಲ್ಲ, ಯಾರಾದ್ರೂ ತಿರುಗಿ ಆ ಕಡೆ ಬಂದಿದ್ದಾರಾ? ಬರುವುದು ಬೇಡ, ಮತ್ತೆ ಅಂತವರನ್ನು ಸೃಷ್ಟಿಸಿಕೊಂಡು ಒಂದಲ್ಲ 2 ಬಾರಿಯಲ್ಲಿ ಅದು ಕೂಡ ಮಾಯದಂಡ ಮೇಲೆ ಆವರಿಸಿದ್ದಿರಬಹುದು. ಮತ್ತು ಎದ್ದು ಬಂದವ ರಾಮ ಬಂದಿದ್ದಾನೆ, ಮತ್ತು ಬಂದಿದ್ದಾನೆ. ಅದೇ ಎದ್ದು ಬಂದದ್ದು ಹೌದು. ಯಾಕೆ ಬಂದ? 3ನೆಯ ಬಾರಿಗೆ ಮಣ್ಣು ತಿನ್ನುವುದಕ್ಕೆ. ಎದ್ದು ತಿನ್ನುವುದಕ್ಕಾಗಲ್ಲ ಅಲ್ವ? ತಿಳ್ಕೊಳ್ಳೋ ಹಾಗೆಲ್ವ? ವಿಶ್ವಾಸ. ಹೌದಾ? ಯಾರು ಅಂತ ನೋಡ್ಬೇಕು ನನಗೆ. ನೋಡೋಣ. ಮಣ್ಣು ತಿನ್ನಿಸ್ತೇನೆ, ಹಾಗಾದ್ರೆ ಯುದ್ಧ ಆರಂಭಿಸೋಣ. ಮಣ್ಣಿನ ಋಣ ಮುಗಿಸ್ತೇನೆ. ಇವನ ಅಪ್ಪ ಹೆಣ್ಣು ಕಳ್ಳ, ಇವ ಜೀವ ಕಳ್ಳ, ತಪ್ಪಿಸಿಕೊಂಡು ಹೋಗಿದ್ದಾನೆ. ಮಾಯಾವಿಯಾಗಿರುವಂತಹ ಇವನ ವಿಷಯವಾಗಿ ಸ್ವಲ್ಪ ಎಚ್ಚರ ವಹಿಸುವುದು ಒಳ್ಳೆಯದು. ಮುಂದೇನು? ಇವನ ಗೆಲುವನ ಪವನದರ ಸಮ್ಮುಖಕ್ಕೆ ರಥ ಚಾಚಿದಳೆ ತಡೆ ತಿರುಗ್ತೇನ. ಯುದ್ಧ ಮಾಡುತ್ತಿರುವಂತೆ ರಾಮನ ಸತ್ವವನ್ನು ಕಣ್ಣಾರೆ ಕಂಡು ಲೋಕಮೂರರಲ್ಲಿ ಇವನಿಗೆ ಎಡೆಯಾದವ ಮತ್ತೊಬ್ಬನಿಲ್ಲ. ಏನು ಮಾಡೋಣ ಹೇಳಿ? ನಮ್ಮ ಪಕ್ಷದಲ್ಲಿ ಇರ್ಬೇಕಾಗಿತ್ತು. ಒಂದು 3,000 ಹೊನ್ನಿಟ್ಟು ನಿಮಗೆ ಸನ್ಮಾನ ಮಾಡ್ತಿದ್ದೆಲ್ಲ. ಆ ವಿರೋಧ ಪಕ್ಷದಲ್ಲಿ ಇದ್ದಾಗ 3 ಸನ್ಮಾನಕ್ಕೊಂದು ಬೆಲೆ ಬೇಕಲ್ಲ, ಅದಕ್ಕೆ 3,000 ಮತ್ತೇನಲ್ಲ. ಆದ್ರೆ ಒಂದು ವಿರೋಧ ಪಕ್ಷದಲ್ಲಿದ್ದಾನವ. ಹಾಗಿರುವಾಗ ಈ ಕಾಲಕ್ಕೆ ಸೋಲನ್ನು ಅನುಭವಿಸಿದವ ನಾನು. ಹಾಗಾದ್ರೆ ಗೆಲುವನ್ನು ದಾರಿ ಯಾವುದು ಉಂಟು? ಮರ ಬೀಳಬೇಕು ಎಂದಾದ್ರೆ ಬೇರು ಕಡಿಬೇಕಾಗುತ್ತದೆ. ಅವತ್ತು ರಾಮ ಲಕ್ಷ್ಮಣರು ನನಗೆ ಉರುಳಿದಾಗ ಹೋಗಿ ಸಂಜೀವಿನಿ ಕಡ್ಡಿ ಹೊತ್ತುಕೊಂಡು ಹಿಡ್ಕೊಂಡು ಬಂದು ಮೂಗಿಗೆ ತಿಕ್ಕಿದ್ದಾರೆ. ನನಗೆ ಗೊತ್ತುಂಟದು. ಆದ್ರಿಂದ ಈ ಸಲ ಸಿಕ್ಕುವವರು ಉದ್ಭವ ಸಿಕ್ಕಬಾರದು. ಅದಕ್ಕೆ ಮೊದಲಾಗಿ ಈ ಹನುಮನಲ್ಲಿ ಯುದ್ಧ ಮಾಡಿ ಅವನನ್ನು ನನಗೆ ಉರುಳಿ ನಾವು ಮುಂದುವರಿಯುತ್ತೇವೆ ಅಂತೇಳಿ. ಆದ್ರೆ ಮತ್ತೆ ವಿಜಯ ನಮ್ಮದು. ಆದ್ರಿಂದ ಅದೋ ರಥವನ್ನು ಬಳಿ ಬಳಿದ ಮಾಯಾವಿನ
ಇಂದ್ರಜಿತ್ ಅಲ್ವೇನೋ? ಹೌದೌದು. ಯಾಕೆ ರಾತ ಅಲ್ಲಿ ನಿಲ್ಲಿಸಿದ್ದು? ಸ್ವಲ್ಪ ಮುಂದೆ ಬರ್ಬೋದಿತ್ತಲ್ಲ. ಬೇಡ, ಅಲ್ಲಿಗೆ ಬಂದರೆ ಸಾಕು. ನನ್ನಲ್ಲಿ ಪೆಟ್ಟು ಮಾತಾಡ್ಬೇಕು. ಬಿಡ್ತದೆ ಅಂತ ಹೆದರಿಕೆ ಉಂಟಲ್ವಾ? ಯಾರದ್ದು ಬೆಟ್ಟು? ಬೇರೆ ಯಾರದ್ದು ಕೊಡುದು? ನಾನಿರುವಾಗ ಬೇರೆಯವರು ಪೆಟ್ಟು ಕೊಡ್ಬೇಕು. ನೀನು ಯಾವಾಗ ಬೆಟ್ಟು ಕೊಟ್ಟದ್ದು ನನಗೆ? ತಿಂದದ್ದು ಮರ್ತೋಯ್ತಲ್ವ ನಿನಗೆ? ನನಗೆ ಅದು ಪೆಟ್ಟು ಕೊಟ್ಟಿದ್ರು ಗೊತ್ತೇ ಆಗುದಿಲ್ಲ. ಎಲ್ರಿಗೂ ಹಾಗೆ ಪ್ರಪಂಚದಲ್ಲಿ ಏನು? ತಿಂದದ್ದು ಮರ್ತೋಗು. ಪುಣ್ಯಾತ್ಮ, ಓ, ಲಂಕೆಯಲ್ಲಿ ನಿನ್ನ ಹೊರತು ಮತ್ತೊಬ್ಬ ಇಲ್ಲ. ಯಾರು ಹೇಳಿದ್ರು? ಯಾಕೆಂದ್ರೆ ಸ್ವಲ್ಪ ಹೊಗೆ ತಿಂದಿದ್ದೀನಿ ಯಾಗ ಮಾಡಿ. ಯಾಗ ಕೆಲ ಹಾಗಾಗಿ ಹಲವು ನನ್ನ ಮಾಡಿ. ಆಯುಷ್ಯ ವೃದ್ಧಿಯಾಗಿದೆ. ಆ ಕಾರಣದಿಂದ ಬಳಿರೆ ಎರಡನೆಯದ್ದಲ್ಲ, ಬಳಿರೆ ಮಾಯಾವಿ. ಒಂದನೇದು ನನ್ನ ದೈಹಿಕ ಸಾಮರ್ಥ್ಯ, ಎರಡನೇದು ಮೂರನೇದು. ಹೌದಾ? ಮಾಯೆಯನ್ನು ಪ್ರಯೋಗಿಸುವಂತಹದ್ದು. ಅಯ್ಯ, ಏನು? ಕಪ್ಪಿಗಳ ಹತ್ರ ಸ್ವಲ್ಪ ಯುದ್ಧ ಮಾಡಿದೀಯ ನೀನು? ಸ್ವಲ್ಪ ಅಲ್ಲ, ಹಾ. ಒಂದು ಸಣ್ಣ ಯುದ್ಧ ಮಾಡಿ. ಮತ್ತೆ ಯಾಕೆ ನೀನು ಮೋಡದ ಮರೆಯಲ್ಲಿ ಹೋಗಿ ಕೂತದ್ದು? ಅವನಲ್ಲಿ ಯುದ್ಧ ಮಾಡಬೇಕಾದ್ರೆ ನನಗೆ ಮೋಡವೇ ಆದಿತ್ತು, ಮರೆ ಸೇರಬೇಕು ಅಂತ ಇತ್ತು. ವಿಶ್ರಾಂತಿ ಆಗ್ಲಿಲ್ಲ ಹೇಗೆ ಇತ್ತು? ವಿಶ್ರಾಂತಿ ಎಲ್ಲ ಆಗಿ ಹಾಗೆ ಸ್ವಲ್ಪ ವಿಶ್ರಾಂತಿಗೆ ಬೇಕಾಗಿ ಮೋಡದ ಮರೆಯಲ್ಲಿ ಕೂತಿಯ ಹೇಗೆ? ನಾವು ದೂರದ ಊರಿಂದ ಬಂದವರಲ್ಲ ವಿಶ್ರಾಂತಿಗೆ. ನೀವು ಇಲ್ಲೇ ಇರುವುದು. ಹಾಗಾದ್ರೆ ವಿಶ್ರಾಂತಿ ಅಂದಿರ ಜೊತೆಗೆ ಅಗತ್ಯ. ಹಾಗಾದ್ರೆ ಹೆದರಿದಿರ ನೀವು? ಹೆದರುವ ಮುಖಾಮುಖಿ ಯುದ್ಧದಲ್ಲಿ ಕಪ್ಪಿಗಳ ಜೊತೆಗೆ ಆಗುವುದಿಲ್ಲ ಅಂತ ಮೋಡದ ಮರೆಯಲ್ಲಿ ನಿಂತು ಕಪ್ಪಿಗಳ ಗೆಲ್ಲಿದೆ. ಕಪ್ಪಿ ಮುಖ್ಯರನ್ನು ಗೆದ್ದದ್ದಲ್ಲ ನೀನು, ಅವರೆಲ್ಲ ಸಾಮಾನ್ಯ ಸೈನಿಕರು. ಹಾಗೆ. ಏನು, ನೀಲನನ್ನು ಗೆದ್ದೀಯ, ಅಂಗದನನ್ನು ಗೆದ್ದೀಯ, ಸುಗ್ರೀವನನ್ನು ಗೆದ್ದೀಯ, ಹೌದು. ಜಾಂಬವನನ್ನು ಗೆದ್ದೀಯ, ಹೌದು. ಸುಷೇಣನನ್ನು ಗೆದ್ದೀಯ, ಗವಾಕ್ಷರನ್ನು ಗೆದ್ದೀಯ, ಗವಯನನ್ನು ಗೆದ್ದೀಯ, ಗಂಧಮಾದನನ್ನು ಗೆದ್ದೀಯ, ಧುರ್ಮುಖನನ್ನು ಗೆದ್ದೀಯ, ಸುಮುಖನನ್ನು ಗೆದ್ದೀಯ. ನೀನು ಯಾರ ಹೆಸರು ಕೇಳಿದ್ರು ಅವರು ಎದ್ದು ಬರ್ಲಿಕ್ಕಿಲ್ಲ, ಅವರು ಬಿದ್ದಾಗಿದೆ. ಯಾರು? ನಿನಗ ಈ ಮಂಗಗಳ ಮುಖ ಒಂದೇ ಲೆಕ್ಕ, ನಿನಗೆ ಬಿದ್ದವರು ಯಾರು ಅಂತ ಗೊತ್ತಿಲ್ಲ. ಮತ್ತೆ ನೀನು ಹೇಳಿದವರಲ್ಲ. 4 ಕಡೆಯಲ್ಲಿ 4 ಮಂದಿ ಕಪಿ ಮುಖ್ಯರು ನಿಂತಿದ್ದಾರೆ ಯುದ್ಧಕ್ಕೆ. ಇವತ್ತು ನಾವು ಪ್ರತ್ಯೇಕವಾದ ಸಿದ್ಧನೆ ಮಾಡಿದ್ದೇವೆ. ಓ, ಇದು ಹೌದಾ? ಇವತ್ತಿನ ಯುದ್ಧದಲ್ಲಿ ಹಾಗೆ ಪ್ರತ್ಯೇಕವಾಗಿ ನಿನ್ನೆ ಹೊಡೆತ ಬೇರೆ. ಪಶ್ಚಿಮ ದಿಕ್ಕಿನಲ್ಲಿ ಹನುಮಂತನ ನೇತೃತ್ವದಲ್ಲಿ ಯುದ್ಧ ಆಗಬೇಕು ಅಂತ ಸುಗ್ರೀವಾಜ್ಞೆ. ನಾವಿದ್ದಲ್ಲಿಗೆ ನಿಮ್ಮ ಹೊಡೆತ, ಇವತ್ತು ನೀವಿದ್ದಲ್ಲಿಗೆ ನಮ್ಮ ಹೊಡೆತ. ಅಯ್ಯ, ಓ, ಆದರೆ ಕಪಿಗಳ ಗೆಲ್ಲಿದೆ. ಹೌದಾ? ಅದು ಯುದ್ಧ ನಿಂತಿದ್ದ ಅಲ್ಲಿಗೆ ಹೇಳು. ಇಲ್ಲ. ಮೋಡದ ಮರೆಯಲ್ಲಿದ್ದಂತ ನಿನ್ನನ್ನು ರಾಮದೇವರು ಭೂಮಿಗಿಳಿಸಿದ್ದನೋ ಇಲ್ವೋ? ಹೌದು, ಇಳಿಸಿದ್ದಾರೆ. ಯಾಕೆ ನೀನು ಅಲ್ಲಿಂದ ಬೆನ್ನು ತೋರಿಸಿ ಬಂದು ಹೇಳು. ರಾಮನಿಗೆ ಉತ್ತರ ಕೊಟ್ಟಿದ್ದೇನೆ ನಾನು. ರಾಮನಿಗೆ ಎಂತರ ಉತ್ತರ ಕೊಡುದು? ಬೆನ್ನು ಹಾಕುದು ಉತ್ತರ ಕೊಡುದ? ಅವನಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು? ರಥಯಜ್ಞದಲ್ಲಿ ಇಂದ್ರಜಿತ್ ತೊಡಗಿಸಿಕೊಂಡವ ಮಲೆತು ನಿಂತಿದ್ದಾನೆ. ಹಾ. ಯಾವುದೇ ಅಸಹಾಯಕತೆ ಅಲ್ಲ. ಮತ್ತೆ ಧೀರತರ ಧೈರ್ಯ ಅನ್ನೋದು ನಮ್ಮಲ್ಲಿ ಇವತ್ತಿಗೂ ಉಂಟು. ಧೈರ್ಯ ಉಂಟುವುದು ಎಷ್ಟುಂಟು. ರಾಮನೋಡು ಒಳಬಿಸಾಗದೆ, ರಾಮನಲ್ಲಿ ಯುದ್ಧ ಮುಖಾಮುಖಿ ಆಗದೆ, ಯುದ್ಧ ನಿರ್ಣಯ ಆಗದೆ ಬೆನ್ನು ಹಾಕಿದ್ದರಿಂದ ಅರ್ಥ ಏನೆಂದ್ರೆ ಇತ್ತು, ಇನ್ನೊಬ್ಬರು ರಾಮನಲ್ಲಿ ಕೈ ಸಾಗುವುದಿಲ್ಲ ಅಂತ ಒಪ್ಪಬೇಕಾ ಬೇಡ? ಅದು ನಿಮಗೆಲ್ಲ ಹಾಗೆ ಆಗುವುದು. ನಮಗೆ ಹಾಗೆ ಆದ್ದಲ್ಲ, ನೀವು ವಾಸ್ತವ ಹೇಳು. ಯುದ್ಧ ಭೂಮಿಯಲ್ಲಿ ನಾವು ಇದ್ದೇವಲ್ಲ. ನಮಗೆ ಗೆಲುವನ್ನು ಸಾಧಿಸುವಲ್ಲಿ ಹಾ. ಈ ದಾರಿಯನ್ನು ಹಿಡಿದಿದ್ದೇನೆ, ಅದು ಸರಿ. ಹಾಗೆ ಹೇಳು, ಹೌದು. ಹಾಗೆ ಹೇಳು. ನೀನು ಹಾಗೆ ಬರ್ಬೇಕು. ಹಾಗೆ ಬರ್ಲಿಕ್ಕೆ ನೀ ಹಾಗೆ ಹೇಳು. ಅದಕ್ಕೆ ಯಾಕೆ ನೀನು ಬಯಲಿನಲ್ಲಿ ಅಡಗುದು? ಅವನಲ್ಲಿಯೇ ಗೆಲುವನ್ನು ಸಾಧಿಸುವುದಕ್ಕೆ ಬೇಕಾಗಿ ರಾಮನಿಗೆ ಬೆನ್ನು ಹಾಕಿನಿ. ಹೌದಾ? ಹನುಮಂತನ ಮುಂದೆ ಬಂದು ನಿಂತು ನೀನು ಹೌದು. ಗೆಲುವನ್ನು ಸಾಧಿಸುವುದಕ್ಕೋ ಇನ್ನೊಂದು ಕಡೆಗೆ ಬೆನ್ನು ಹಾಕ್ತೇನೆ ಅಂತ ಏನಾದ್ರು ಹರಿಕೆ ಹೊತ್ತಿದ್ದೆ ಇವತ್ತು? ಅಂತ ಹರಿಕೆ ಅಗತ್ಯ ಇಂದ್ರಜಿತ್ತಿಗೆ ಬರಲಿಲ್ಲ. ಯಾಕೆಂದ್ರೆ ನೀನು ಪ್ರತಿಜ್ಞೆ, ಅಪೂರ್ವವಾದಂತಹ ಪ್ರತಿಜ್ಞೆ ಮಾಡಿ ಹೊರಟಿದ್ದಿ ಅಂತ ಲಂಕೆಯಿಂದ ಇದ್ದ ದಿವಸ. ತಂದೆ ಕೇಳು ಹಾ, ಧರೆಗೆ ಉರುಳಿಸದೆ ಇದ್ರೆ ಹಾ, ನಾನು ರಾವಣಿ ಅಲ್ಲ, ಹಾ. ಮಂಡೋದರಿಗೆ ಕಂದನಲ್ಲ, ಹೇಳಿಯೇ ಬಂದ. ಮರ್ಕಟರನ್ನು ಧರೆಗೆ ಉರುಳಿಸಲಿಕ್ಕೆ ರಾವಣಿ ಅಲ್ಲ ಅಂತ ಪ್ರತಿಜ್ಞೆ ಬೇಕು. ಏನು? ಹಾಗಾದ್ರೆ ನೀನು ಮರ್ಕಟರನ್ನು ಪ್ರತಿ ಸವಾಲು ಅಂತ ಅಂಗೀಕರಿಸಿದೆಯೋ ಇಲ್ವೋ? ಯಾವ ಹುತ್ತದಲ್ಲಿ ಯಾವ ಹಾವು ಉಂಟು ಅಂತ ಹೇಳಿ ನೋಡಿದ ಮೇಲೆ ಗೊತ್ತಾ? ಹಾ, ಅಲ್ಲಿಗೆ ಬಾ. ಹಾ. ಹೌದಾ? ಸುರರನ್ನು ಗೆದ್ದಿ ನೀನು, ನಿನ್ನ ಅಪ್ಪ. ನರನನ್ನು ಗೆದ್ದದ್ದ ನಿನ್ನ ಅಪ್ಪ. ಹೌದಾ? ನಾಗರನ್ನು ಗೆದ್ದ ಅಪ್ಪ. ತ್ರಿದಶದಲ್ಲಣ ವಾನರನನ್ನು ಗೆದ್ದನ ನಿನ್ನ ಅಪ್ಪ. ಗೆಲ್ಲಿಲ್ಲ. ಹೌದಾ? ವಾನರ ಮುಖ್ಯನಾದಂತಹ ಒಂದು ಕಾಲದಲ್ಲಿ ಸಮುದ್ರ ಮತನ ಮಾಡಿದಂತಹ ವಾಲಿ. ಹೌದಾ? ಅವನ ತೋಳ ತೆಕ್ಕೆಯಲ್ಲಿ 3 ಸಮುದ್ರದಲ್ಲಿ ಮುಳುಗಿ ಅರ್ಘ್ಯ
ಮುಗಿಯುವಷ್ಟು ಹೊತ್ತು ಹೌದಾ ಹುಳದಂತೆ ನೇತಾಡಿ ಅವ ಕಂಕುಡಲ್ಲಿ ಅವಚಿ ಮತ್ತೆ ಬಾಲದ ತುದಿ ತಂದು ಅಪ್ಪ ಯಾರು ನೀನು? ನಾ ರಾವಣ, ನೀನ ರಾವಣ. ಉಪ್ಪು ನೀರು ಕುಡಿಸಿ ಹೊಯ್ಗೆಯಲ್ಲಿ ಹೊರಡಿಸಿ, ಉಪ್ಪು ನೀರು ಕುಡಿಸಿ ಹೊಯ್ಗೆಯಲ್ಲಿ ಹೊರಡಿಸಿ ಶಾಖ ಕೊಟ್ಟ ಕಾರಣ ರಾವಣನ ಆಯುಷ್ಯ ವೃದ್ಧಿಯಾಗಿದೆ. ಆದರೂ ಈರೇಳು ಲೋಕದಲ್ಲಿ ರಾವಣನೇ. ಅದು ಅದಕ್ಕಿಂತ ಹಿಂದಿನ ಇತಿಹಾಸ ಕಾಣಬೇಕು. ಒಂದು ಇತಿಹಾಸ ದಾಖಲಾದ್ರೆ ಅದನ್ನೇ ಹೇಳ್ತಾ ಇರ್ತಾರೆ. ಅಂತಹ ವಾಲಿಯಲ್ಲಿ ಯುದ್ಧ ಸಾಧ್ಯವಾಗದೆ ಸೋತು ಶರಣಾಗಿ ತುಲ್ಯಾರಿ ಮಿತ್ರತ್ವ ಮಾಡಿ ಅಧಮ ಸಂಧಾನ ಮಾಡಿ ಹೋದವ ರಾವಣ. ನನ್ನ ಸೋದರ ವಾಲಿ. ಹೌದೌದು. ಹನುಮಂತ ಹೊಸ ಪರಿಚಯ ಅಲ್ಲ, ಹಳೆ ಪರಿಚಯ. ನನ್ನ ಸಾಮರ್ಥ್ಯ ಎಷ್ಟು ಸಾಧನೆ ಉಂಟು ಅಂತ ನಿನಗೆ ಗೊತ್ತುಂಟು. ಅದಕ್ಕಾಗಿ ಹನುಮಂತನ ಮುಂದೆ ಮಾರ್ಮಲತಿ ದೇವೇಂದ್ರನ ವಜ್ರಾಘಾತವನ್ನು ಮುಖದಲ್ಲಿ ಅಲಂಕಾರವಾಗಿ ಹೌದಾ ಹೊಂದಿಕೊಂಡು ಹನುಮಂತನಾಗಿದ್ದೇನೆ. ಮುಷ್ಟಿ ಬಿಗಿದು ಹೊಡೆದ್ರೆ ಹೌದಾ ಉತ್ತರ ಕ್ರಿಯೆಗೆ ಎಲ್ಲೂ ಸಿಕ್ಕಲಿಕ್ಕಿಲ್ಲ. ಜಾಗೃತಿ ನಿನ್ನ ಪ್ರವೇಶವಾಗಿ ಲಂಕೆಯ ಮಣ್ಣನ್ನು ಸೇರಿದವ ನೀವು. ಮಣ್ಣನ್ನು ಸೇರಿದ್ದಲ್ಲ, ಮಣ್ಣಿಗೆ ಕಾಲಿಟ್ಟದ್ದು ಆಯ್ತಾ? ರಾತ್ರಿ ಆ ಕಡೆ ಈ ಕಡೆ ತಿರುಗಾಡಿದೆ. ಯಾರ ತೋಟ ಉಂಟು ಅಂತ ನೋಡಿದೆ. ನಿಮ್ಗೆ ಗೊತ್ತದ್ದು ಮತ್ತೆ ಅಲ್ಲ, ಯಾವಾಗ ಗೊತ್ತಾದ್ದು ಅಂತೇಳಿ ಅಲ್ಲ, ಈ ತೋಟದಲ್ಲಿ ತಿರುಗಿದೆ. ಇದ್ದ ಹಣ್ಣುಗಳನ್ನು ಟೊಂಗೆ ಟಿಸಿಲುಗಳನ್ನು ಮುರಿದು ಹಾಕಿ ಏನಕ್ಕೇನ ಮಾಡಿದ ಕಾಲ ನನ್ನು ಎಳೆತರುವಲ್ಲಿ ನಾನೇ ಬಂದಿದ್ದೆ. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. ಬ್ರಹ್ಮಾಸ್ತ್ರ ಪ್ರಯೋಗಿಸುವಾಗ ಹಬ್ಬ ನಿಮಗೆ ಹೆದರಿಕೆ ಆದದ್ದು. ನೀನೇನು ಕಪಿಗೆ ಬ್ರಹ್ಮಾಸ್ತ್ರ ಪ್ರಯೋಗಿಸಲಿಕ್ಕೆ ಬಂದು ನಿಂತ್ರಿ. ಯಾರಿಗೂ ಯಾವುದನ್ನು ಯಾರಿಗೂ ಯಾವುದನ್ನಾಗುದಿಲ್ಲ. ಅದಕ್ಕೆ ಅದರದ್ದೇ ಆದ ಮರ್ಯಾದೆ. ನನಗೆ ಅದುವೇ ಸಿಕ್ಕಿತು. ನನಗೆ ಅದುವೇ ಆಗಬೇಕು ಅಂತ ತೀರ್ಮಾನ ಆಗಬೇಕು ಅಂತ ಸಿಕ್ಕಿತು ಅಂದ್ರೆ ಬೇರೆ ಇಲ್ಲ ಅಂತ ಅಲ್ಲ, ಬೇರೆ ಇಲ್ಲ ಅಂತೇಳಿ ಅಲ್ಲ, ಪ್ರಯೋಗಿಸಿದ. ಹೌದು, ನಾನು ಪ್ರಯೋಗಿಸಿದೆ. ನಿನ್ನನ್ನು ಬಂಧಿಸಿದೆ. ನನ್ನ ಚಿಕ್ಕಪ್ಪನ ರಥದಲ್ಲಿ ನಿನ್ನನ್ನು ಬ್ರಹ್ಮರಥೋತ್ಸವ ಮಾಡಿದೆ. ಹರಿಕೆ ಬ್ರಹ್ಮರಥೋತ್ಸವ ಹರಿಕೆಲ್ಲ, ಹರಿಕೆ ಇತ್ತ. ದುರ್ಬುದ್ಧಿ ಕಪಿಗೆ ರಥೋತ್ಸವ. ತೋಟ ಉಳಿದ್ರೆ ನಿನಗೆ ಮೂಕ ಬಗ್ಗೆ ಆಗಬೇಕು. ತೋಟ ಉಳಿದ್ರೆ ಕಪಿಗೆ ರಥೋತ್ಸವ ಮಾಡ್ತೇನೆ ಅಂತ ಹರಿಕೆ ಇತ್ತ. ನಮ್ಮದ ಹರಿಕೆ ಇಲ್ಲ. ಇಲ್ವಾ? ನಮ್ಮದು ಹಾಗಲ್ಲ. ಯಾವ ಕಪಿ ತೋಟ ಹಾಳು ಮಾಡಿದನು ಅಂತವರಿಗೆ ಸರಿಯಾದ ಮುಖಭಂಗ, ಅವನಿಗೆ ಶಿಕ್ಷೆ. ಅದು ಹೇಗಿರಬೇಕು ಉಳಿದವರೆಲ್ಲ ನೋಡಿಕೊಳ್ಳಿ, ನಿಮ್ಮವರಿಗೆ ಗೊತ್ತಾಗಬೇಕು. ಆದುದರಿಂದ ರಥಕ್ಕೆ ಎತ್ತಿ ಹಾಕಿ ಬೀದಿ ಮೆರವಣಿಗೆ ಮಾಡಿಸಿ ಅಪ್ಪಯ್ಯನ ಮುಂದೆ ನಿಲ್ಲಿಸಿದ್ರೆ ಅವ ಇಂದ್ರ ಸಿಕ್ಕು. ಆ ಶೌರ್ಯ ಏನು ಇವತ್ತು ಕುಂದಿ ಹೋಗಲಿಲ್ಲ. ಜಾಗೃತ ಮಾಡಿ. ಕಪಿಗೆ ಮೆರವಣಿಗೆ ಮಾಡಿದ ಇಂದ್ರಜಿತ್ ಅಲ್ವಾ? ಹೌದೌದು. ನೀನು ಸತ್ತ ಸಂಖ್ಯೆ ಗೊತ್ತುಂಟ? ಸುತ್ತಕ ಯಕ್ಷ ಗೊತ್ತುಂಟ? 10,000.
ಇರಲಿಲ್ಲ. ನಿಮ್ಮ ರಕ್ಷಣಾ ವ್ಯವಸ್ಥೆ ಎಷ್ಟು ದುರ್ಬಲ ಅಂತ ನೀವು ಆಲೋಚನೆ ಮಾಡಿ. ಮಹಾನಾಯಕ ಚತುರ್ದಶ ಭುವನದಲ್ಲಣ ರಾವಣನ ಅಂತಃಪುರದವರೆಗೆ ಬಂದಿದ್ದೇನೆ. ಹಾಗಾದ್ರೆ ನಿಮ್ಮ ಕಾವಲಿನವರು ಮೂಗಿಗೆ ಮುಟ್ಟ ತೆಕ್ಕೊಂಡು ಮಲಗಿದ್ದಾರೆ ಗೊತ್ತುಂಟ. ಅಯ್ಯ, ಯಾವೊಬ್ಬನಿಗೂ ನನ್ನನ್ನು ಪರಿಚಯಿಸಲಿಕ್ಕಾಗ್ಲಿಲ್ಲ. ಇದು ಸಾಮರ್ಥ್ಯ. ನಾವು ಯಾವಾಗಲೂ ಹಾಗೆ ವಿರೋಧಿಗಳ ತೆಗಿಬೇಕೋ ಅವರ ಊರಿಗೆ ಹೋಗಿ ಅವರ ನೆಲೆಗೆ ಹೊಡಿತೇವೆ. ನಮ್ಮ ಸಾಮರ್ಥ್ಯ ಅದು. ರಾಮಪಕ್ಷ ನಮ್ಮದ್ದು, ರಾಮಸೇನೆ ನಮ್ಮದ್ದು. ಹೌದೌದು, ಹುಡುಕಿ ಹುಡುಕಿ ಹೊಡೆದಿದ್ದೇವೆ ನಾವು. ಅಯ್ಯ, ಅಶೋಕವನದ ಶಿಂಶುಪ ವೃಕ್ಷದಡಿಯಲ್ಲಿ ಅಷ್ಟೂ ಮಂದಿ ಸಾವಿರ ಸಂಖ್ಯೆಯ ಕಾವಲಿನ ಭಟರಿದ್ರು ರಾಕ್ಷಸಿಯರು. ಹಿಡಿಲಿಕ್ಕಾಯ್ತಾ? ಇಲ್ಲ. ಇದು ಸಾಮರ್ಥ್ಯ ರಾಮಸೇನೆಯದ್ದು. ಅಲ್ಲಿ ರಾಮದೇವರು ಕೊಟ್ಟಂತಹ ಮುದ್ರೆಯುಂಗುರ ಕೊಟ್ಟು ಚೂಡಾಮಣಿ ಪಡ್ಕೊಂಡು 30 ದಿವಸದಿಂದ ಉಪವಾಸ ಇದ್ದು ಹೊಟ್ಟೆ ಹಸಿವೆ ಆಗ್ತದೆ ಅಂತ ಅಮ್ಮ ತೋರಿಸಿದ್ದು. ಅಮ್ಮ ಹಸಿವೆ ಆಗ್ತದೆ ನೋಡು, ಅವಳು ಭೂಮಿ ತಾಯಿ. ಭೂಮಿಯಲ್ಲಿ ಯಾವುದು ಬೆಳೆದ್ರು ತವರ ಮನೆಯ ಸೊತ್ತು. ಹನುಮಂತ ಹೋಗು ತಿನ್ನು. ಹೊಟ್ಟೆ ತುಂಬಾ ತಿಂದಿದ್ದೇನೆ. ಹೌದಾ? ಮಂಡೆಗೆ 4 ಹುಳಿ ಮಾವಿನಕಾಯಿ ಬೀಳುವಾಗ ಎಚ್ಚರ ಆಯ್ತು. ಹೌದು, ಅವಾಗ ಎದ್ರು. ಕಳಿಸಿದ್ರಿ ಅಕ್ಷಯಕುಮಾರನ ಜಂಬುಮಾಲಿಯ 10,000 ಮಂದಿ ಸತ್ತು ಸತ್ತು ಮಣ್ಣು ತಿಂದು ಹೋಗಿದ್ದಾರೆ. ಇಂದ್ರಜಿತು, ಎಲ್ಲಿ ಹೋಯಿತು ನಿಮ್ಮ ಸಾಮರ್ಥ್ಯ? ಕೇಳ್ತೇನೆ ನಾನು. ಇನ್ನು ಹೋಗಲಿಕ್ಕೆ ಯಾರು ಇಲ್ಲ ಅಂತ ಆಗುವಾಗ ಅಪ್ಪ ನಾನಿದ್ದೇನೆ. ಹೊತ್ತು ಕಳೆಯುವುದು ಯಾಕೆ? ಆದಷ್ಟು ಬೇಗ 30 ದಿವಸದ ಒಳಗೆ ನಾನು ಸುಗ್ರೀವನಿಗೆ ಸಂದೇಶ ಹೇಳಬೇಕು. ತಿಂಗಳೊಪ್ಪತ್ತಿನ ಮೊದಲು ಸೀತಾನ್ವೇಷಣೆ ಸುದ್ದಿ ಹೇಳದೇ ಇದ್ರೆ ನಾಲಿಗೆ ಕೊಯ್ತೇನೆ ಅಂತ ಹೇಳಿದ್ದಾನೆ. ಇಲ್ಲದಿದ್ದರೆ ನಾನು ಮತ್ತೂ ಒಂದು ಸಪ್ತಾಹ ಮಾಡುತ್ತಿದ್ದೇನೆ, ನಿಲ್ತಿದ್ದೆ. ರಾಮದೇವರನ್ನು ಬರಬೇಕಾಗಿರ್ಲಿಲ್ಲ, ಲಂಕೆಯನ್ನು ಬಾಲದಲ್ಲಿ ಸುತ್ತಿ ಎತ್ತಿಕೊಂಡು ಹೋಗ್ತಿದ್ದೆ. ಆ ಕಾಲಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದಿ. ದೇವರ ಪ್ರಸಾದಕ್ಕೆ ದೇವರ ಅನುಗ್ರಹ ಯಾರಿಗೇ ಆಗಲಿ. ಹೌದಾ? ನಾವು ರಾಮ ಪೂಜಕರು. ಹಾಗಂತ ಶಿವದೇವರ ಉತ್ಸವ ಬಂದ್ರೆ, ಬೀದಿ ಸವಾರಿ ಬಂದ್ರೆ ನಾವು ಕೈ ಮುಗಿಯುವರೆ. ಶಿವಭಕ್ತರು. ಬ್ರಹ್ಮದೇವರನ್ನು ಹೊಂದಿಕೊಂಡಂತಹ ಬ್ರಹ್ಮಾಸ್ತ್ರ. ಒಬ್ಬ ಬ್ರಹ್ಮಚಾರಿಯಾಗಿ ಅದನ್ನು ಗೌರವಿಸಬೇಕಾದ ಕರ್ತವ್ಯ. ಮುದುಡಿ ಬಿದ್ದಿದ್ದೆ. ಹೌದು, ಬ್ರಹ್ಮಚಾರಿಯೇ ಬ್ರಹ್ಮಾಸ್ತ್ರವನ್ನು ಗೌರವಿಸದೇ ಇದ್ದರೆ ಪ್ರಪಂಚದಲ್ಲಿ ಬ್ರಹ್ಮಚರ್ಯ ನಿಲ್ಲುವುದೇನೆ? ಬಿದ್ದೆ, ಮುದುಡಿ ಬಿದ್ದೆ. ಮೆರವಣಿಗೆ ಮಾಡಿದ್ರಿ. ಲಂಕೆಯ ಓಣಿ ಲಂಕೆಯ ಗುಪ್ತ ದ್ವಾರ, ಲಂಕೆಯಲ್ಲಿ ಬರುವಂತಹದ್ದು, ಲಂಕೆಯಲ್ಲಿ ಹೋಗುವಂತಹದ್ದು, ನಿಮ್ಮ ವ್ಯವಸ್ಥೆ ಎಲ್ಲ ನೋಡಿದೆ. ಯುದ್ಧಕ್ಕೆ ಬರುವಾಗ ನೀವು ಓಡುವ ದ್ವಾರ ಯಾವುದು, ನೀವು ತಪ್ಪಿಸಿಕೊಳ್ಳಿ ತೂರುವಂತಹ ಕಂಡಿ ಯಾವುದು, ಓಣಿ ಯಾವುದು, ಎಲ್ಲ ತಿಳ್ಕೊಂಡೆ. ಅಪ್ಪಯ್ಯನ ಮುಂದೆ ತಂದು ನಿಲ್ಲಿಸಿದ್ರು. ಬಾಲಕ್ಕೆ ಬೆಂಕಿ ಕೊಟ್ಟರು. ನಿಮ್ಮ ಮನೆಯ ಎಣ್ಣೆ, ನಿಮ್ಮ ಮನೆಯ ಅಗ್ನಿ. ಹೌದಾ? ನಮ್ಮ ಮನೆಯದ್ದೇನೂ ಅಲ್ಲ, ಇಡೀ ಲಂಕೆಯನ್ನು ಸುಟ್ಟು ಸುಡುಕರಿ ಮಾಡಿದ್ದೇನೆ. ಹೌದಾ? ಬಿಗಿದು ಬಂಧಿಸಿ ನಿಂತವರು ನಾನು ಆಕಾಶಕ್ಕೆ ಹಾರುವಾಗ ನನ್ನನ್ನು ತಡಿಲಿಕ್ಕಾಯ್ತಾ? ಮತ್ತೆ 10,000 ಕಳ್ಕೊಂಡ್ರಿ ನೀವು. ಇಂದ್ರಾರಿ, 10,000 ಕಳ್ಳರು ನನ್ನಲ್ಲಿ ಹೋರಾಡಿ ಸತ್ತೋಗಿದ್ದಾರೆ. ಮತ್ತೆ ಬದುಕಿ ಬರಲಿಲ್ಲ. ಯಾವ ದೇವರು ನಿಮಗೆ ಬದುಕನ್ನು ಕೊಡ್ಲಿಲ್ಲ. ಇವತ್ತು ಬಹಳ ಸುಲಭ ಉಂಟು. ವಿವೇಕ ನೀನು, ತಿಳಿದವ ನೀನು. ಸತ್ತವರು ಹೋದರು, ಬದುಕು ಉಳಿದಿದ್ದೀನಿ. ರಾವಣಿ, ಲಂಕೆಯ ಉತ್ತರಾಧಿಕಾರಿ ಯುವರಾಜ ನೀನು. ಹೌದಾ? ಎಲ್ಲರೂ ನೀತಿ ಹೇಳಿದ್ದಾರೆ. ನಾನು ನಿನಗೆ ಹೇಳ್ತೇನೆ. ವಿಭೀಷಣ ನೀತಿ ಹೇಳುವ ಸಂದರ್ಭಕ್ಕೆ ಅಪ್ಪನ ಹತ್ರ ಹೇಳಿದೆಯಂತೆ, ತಂದು ಅನ್ಯಾಯ ರಾಜಸಕ್ಕೆ ಒಳ್ಳೆ ರಾಜಕಾರಣ ಮಾಡಿ, ರಾಜಕೀಯ ಮಾಡಬೇಡಿ. ಮರಳಿ ಕೊಟ್ಟೆವಾದರೆ ಲೋಕ ನಗಡುತ್ತದೆ. ಕದ್ದು ಬೆಕ್ಕು ಹಾಲು ಕುಡಿದ ಹಾಗೆ, ಲಕ್ಷ್ಮಣ ದೇವರು ಇಲ್ಲದ ಹಾಗೆ ಮಾಡಿ, ರಾಮದೇವರು ಇಲ್ಲದ ಹಾಗೆ ಮಾಡಿ, ಸನ್ಯಾಸ ವೇಷ ಮಾಡಿ, ಆ ಜಟಾಯುವನ ಹತ್ರ ಸುಳ್ಳು ಹೇಳಿ ಅವನ ರೆಕ್ಕೆ ತುಂಡು ಹಾಕುವ ಹಾಗೆ ಮಾಡಿ, ಇತ್ಲಾಗಿಂದ ಪಕ್ಷಿ ವಿಷಗೆಯಿಂದ ಸತ್ತ, ಅತ್ಲಾಗಿಂದ ವಿಭೀಷಣ ಸತ್ತ, ಸೀತಾಮಾತೆಯನ್ನು ಕದ್ದುಕೊಂಡು ಹೋದ್ರಲ್ಲ. ನನಗೆ ಹೇಳೋದು, ನಾನು ಯಾರ ವಿಳಾಸ ಹೇಳ್ತಿ? ಸೀತಾಮಾತೆಯನ್ನು ಕದ್ದುಕೊಂಡು ಹೋದ ರಾವಣನ ಮಗ ಅಂತ ವಿಳಾಸ ಹೇಳಬೇಡ. ಬೇಡ, ವಿಳಾಸ ಅಂತ ಹೇಳಿಕೆ. ನನಗೆ ಯಾರಲ್ಲಿ ಯಾವ ವಿಳಾಸ ಹೇಗೆ ಕೊಡಬೇಕು ಅದು ನನಗೆ ನಿನ್ನಿಂದ ಕಲ್ತಾಗಬೇಕು. ಅಲ್ಲ, ನಾನು ನೆನಪು ಮಾಡಿದ್ದು ಕಲ್ತಾಗಬೇಕು ಅಂತಲ್ಲ, ಬೇರೆ ವಿಳಾಸ ಇಲ್ಲ. ಅದಕ್ಕಾಗಿ ಒಂದು ಕೆಲಸ ಮಾಡೋಣ. ಸೀತೆಯನ್ನು ರಘುವರನಿಗಿತ್ತು. ಅವಾಗ ಅಪ್ಪನಿಗೂ ಆದಿತ್ತು. ನಿನ್ನ ಮಾತು ಅಪ್ಪ ಕೇಳುತ್ತಾನೆ. ಆಗ ಲೋಕವೇಳಿತು, ಇಂದ್ರಜಿತು ಮಾಡಿದ ಯಾಗ, ಇಂದ್ರಜಿತು ಮಾಡಿದ ತ್ಯಾಗ, ಇಂದ್ರಜಿತು ಮಾಡಿದಂತಹ ಧಾರ್ಮಿಕತೆ. ಅಪ್ಪನಿಗೆ ಉಳಿದ ಮಕ್ಕಳು ಸಾಯಿಲಿ, ಬದುಕಿದ್ದ ಒಬ್ಬ ಸಾಕು ಅಂತೇಳಿ. ಹೌದೌದು.
ಹಾಗೆ ಕೊಟ್ರೆ ನೀನು ರಾಮನನ್ನು ಪೂಜೆ ಮಾಡಬೇಕು ಅಂತ ನಾನು ಹೇಳುದಿಲ್ಲ, ರಾಮ ಪಕ್ಷಕ್ಕೆ ಬರಬೇಕು ಅಂತ ಹೇಳುದಿಲ್ಲ. ಹೌದಾ? ಯುದ್ಧ ಮಾಡಬೇಕು ಅಂತ ಉಂಟಾ? ಸೀತಾಮಾತೆಯನ್ನು ಕೊಟ್ಟು ಯುದ್ಧ ಮಾಡುವುದಿದ್ರೆ ಮಾಡು, ಮೊದಲ ಯುದ್ಧ ಆಂಜನೇಯ ಯುದ್ಧ ಅಂತ. ಹೌದೌದು. ಇಲ್ಲದೆ ಇದ್ರೆ ನಾನು ಹೇಳ್ತೇನೆ. ಹೌದಾ? ಹೇಳ್ಬೇಕಾ? ಯಾವುದು? ಹೋಳಿಗೆ ಲಡ್ಡುಗಳಲ್ಲ, ಅದು ಅವನಿಗೆ ಉತ್ತರ ಕೊಟ್ಟಾಗಿದೆ. ಇಲ್ಲ. ಹೌದೌದು. ಹೌದಾ? ಎಣ್ಣೆಯಲ್ಲಿ ಹಾಕಿದ ಅರಳಿನ ಶುಕ್ರುಂಡೆ ಮಾಡಿಸಿ, ನೆನಪಿಟ್ಟು. ನಿನಗೆ ತಿನ್ನಿಸ್ಲಿಕ್ಕೆ ಆಗುತ್ತದ? ನಮಗೆ ಹಣ್ಣು ಬೇಕಾದ ನೋಡಿ ಬಿಡ್ತೇನೆ. ಸಂಗ್ರಹ ಉಂಟು ಅಂತ ಯಥಾರ್ಥ ಅವತ್ತು ನಾನು ಮಾತಾಡಿಸಿರ್ಲಿಲ್ಲ. ಈಗಲೂ ಗೊತ್ತಾಗ್ತದೆ ಎಲ್ಲ ವಿಷಯವನ್ನು ಕಳೆ ಹಾಕಿಕೊಂಡಿದ್ದೇನೆ. ನಾನು ಗ್ರಹಿಸಿದ್ದು ನೀನು ಬಾರಿ ತಿಳ್ಕೊಂಡವ ಅಂತ. ಯಾರು? ನೀನು ಹೀಗೆ ಮಂಗ ಮಾಡಿಯೇ ಬದುಕಿದ್ದಲ್ವ? ಯಾರನ್ನು? ಮಂಗನನ್ನು ಮಂಗ ಮಾಡೋದು. ನೀ ಸುಮ್ಮನೆ ಗೊತ್ತಾಗ ನನಗೆಂತ ನಿನ್ನನ್ನು ಮಂಗ ಮಾಡೋಗಂತ. ಅಲ್ಲ, ನನ್ನನ್ನು ಮಂಗ ಮಾಡಿದ್ರೆ ನೀ ಪೆಂಗಾಗ್ತಿ. ಮಂಗನನ್ನು ಮಂಗ ಮಾಡ್ಲಿಕ್ಕಿಲ್ಲ, ಮನುಷ್ಯನನ್ನು ಮಂಗ ಮಾಡುದು. ನೀನು ಪೆಂಗಲ್ಲ, ನೀನು ಮಂಗನೇ. ನನಗೆ ನೀನು ಹೆದರುದಕ್ಕೆ ಇಲ್ಲ, ನೀನು ಮಂಗನ ಅಂತ ಹೇಳಿದ ನಾಚಿಕೆ. ಈಗ ನಾನು ಹೆದರಿದ್ದ, ನಾನು ಹೆದರಿ ಹೇಳಿದ್ದಲ್ಲ, ನೀನು ಮಂಗ ಅಂತ ಹೇಳಿದ್ದಷ್ಟೇ. ಆದ್ರೆ ಅಷ್ಟು ತಿಳ್ಕೊಂಡಿದ್ದೆ ನಾನು ಮಂಗ ಅಂತ ಗೊತ್ತಾಗಬೇಕಿದ್ರೆ ಬೆಟ್ಟು ಬೀಳ್ಬೇಕಾಯ್ತಲ್ವ? ಇಲ್ಲ ಇಲ್ಲ, ನನ್ನ ನೋಡುವ ಗೊತ್ತಾಗ್ಲಿಲ್ಲ. ನಾನು ಮೊದಲೇ ಹೇಳಿದ್ದೇನಲ್ಲ ಕಪಿಗಳು ಅಂತ ಹೇಳಿ. ಮತ್ತೆ ನೀನು ಮಂಗ ಅಂತ ಬೇರೆ ಬೇರೆ ಹೇಳುದು ಯಾಕೆ? ನನಗೆ ಈ ಯುದ್ಧ ಮಾಡುವಾಗ ಕೆಲವೆಲ್ಲ ಪ್ರಶ್ನೆಗಳು ಹುಟ್ಟುದು ಹನುಮಂತ. ಅದು ಯಾರಲ್ಲಿಯೂ ಕೇಳಿ ಎಂತದೂ ಸುಖ ಇಲ್ಲ. ಅದು ನಿನ್ನಲ್ಲಿ ಕೇಳಿದ್ರೆ ಅದಕ್ಕೊಂದು ಇದಮಿತ್ತಮೆನ್ನುತ್ತ ನಿರ್ಣಯ ಕೊಡ್ತೀನಿ ನೀನು. ಹಾಗಾಗಿ ಬೇರೆ ಇವತ್ತು ಅದಕ್ಕೆ ಸಮಯ ಇಲ್ಲ. ನೀವು ಹಾಗೆ ಮೊದಲೇ ತಡ ಆಗಿದೆ. ಎಂತ ತಡ ಆಗಿದೆ? ಇನ್ನೊಂದು ದಿವಸ ಇನ್ನೊಂದು ಕಾರ್ಯಕ್ರಮ ಮಾಡು. ಯಾರು ತಡ ಮಾಡಿದ್ಯಾರು? ತಡ ಮಾಡಿದ್ದಾರೆ ಅಂತ ತಡ ಆಗಿದೆ ಅಂತ ಯಾರು ಮಾಡಿದ್ದು ಅಂತ ಹೇಳಿದ್ದಾರೆ. ಹೇಳ್ತೇನೆ. ಹೌದಾ? ಇದು ನಾವು ಬೇಗ ಮುಗಿಸ್ತಾ. ಇದು ಬೇಗ ಮುಗಿಸುವಂತ. ನೀವು ಮರದಿಂದ ಮರಕ್ಕೆ ಅಲ್ಲ ಅಲ್ಲ, ನಾನು ನಡ್ಕೊಂಡು ಹೋಗುದು. ಮರದಂಗೆ ಮರಕ್ಕೆ ಆಗುವ ಕಪಿಗಳು ಬೇರೆ. ಇಲ್ಲಿ ಮರ ಉಂಟಾ ಈಗ? ಆದ್ರೆ ಮರದ ಪರಿಚಯ, ಮರದ ಪರಿಚಯ ಬೇಡವಾ? ಅವತ್ತ ನಿಮಗೂ ಬೇಕು. ಅವತ್ತ ನೀವು ಸತ್ರೆ ಸುಡುವುದು ಯಾವ್ದ್ರಲ್ಲಿ? ಅಲ್ಲ, ಅದು ಮರದಲ್ಲಿ ಅಲ್ವಾ? ಅಲ್ಲ, ನಾವು ಎಂತದ್ದು ಅಲ್ಲ ಮರದಲ್ಲಿ ಸುಡುವುದಲ್ಲ, ಹೊಂಡ ತೆಗೆದಾಕುದಾ? ಅಲ್ಲ, ಅದಕ್ಕೆ ಇಂಥದ್ದಂತ ನಿಗದಿಪಡಿಸಿದ ಮರದ ಅದರ ಪರಿಚಯ ಇರ್ತದೆ. ಮತ್ತೆ ಅದರ ಪರಿಚಯ ಇರ್ತದೆ. ಇದು ಪರಿಚಯ ಇಲ್ಲದ ಮರ ಅಂತ ಹೇಳಿದ್ರೆ ಅಶೋಕವನದ ಕಥೆ ಹೇಳಿದ್ದೆ ನಿನಗೆ. ಮರದ ಪರಿಚಯ ಬೇಕಲ್ಲ? ಹೌದೌದು. ಅಶೋಕ ಇಲ್ಲಿ ಇದು ನೀನು ಅಶೋಕವನವನ್ನೆಲ್ಲ ನೋಡಿದ್ದಿ. ಅಲ್ಲಿರುವಂತಹ ಮರಗಳೆಲ್ಲ ಇಂಥದ್ದೇ ಅಂತ ಹೇಳ್ತಿ, ಜಾತಿ ಸಹಿತ ಹೇಳ್ತಿ. ನಿನಗೆ ಬೇರು ನೋಡುವಾಗ ಎಲೆ ಪರಿಚಯ ಹೇಳುವ ಅಗತ್ಯವಿಲ್ಲ ಅಲ್ಲ? ಬೇರು ಗೊತ್ತಿದ್ದವನಿಗೆ ಎಲೆ ತೋರಿಸಬೇಕು. ಅಗತ್ಯ ನಿನಗೆ ಗೊತ್ತುಂಟು ವಿಷಯ. ನನಗೆ ಗೊತ್ತುಂಟು, ನಿನಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತುಂಟು. ಅಲ್ಲಿ ನೋಡು, ಒಂದು ಸಣ್ಣ ಒಂದು ನೇರು ಹಣ್ಣು ಬಿಡ್ತದೆ ಅಂತ ಹೇಳಿ ಪರಿಮಳ ಇಲ್ಲಿಗೆ ಬಡಿತದೆ. ಇಷ್ಟರವರೆಗೆ ಅದು ಹೊಸ ಫಲ ಆಗಿರಬೇಕು. ಅದು ನಾವು ಬೇಡ ಮಾನ್ಯತೆ ಬೇಡ. ಅದು ಯಾವುದೊಂದು ನೀನು ಹೇಳದೆ ನಾನು ಹೇಗೆ ಅಲ್ಲಿ ನಿಂತು ಅದು ಬೇಡ ಅಂತ ಹೇಳಬಾರ್ದು. ನಿನ್ನನ್ನು ಹೊರಟ್ಲಿಗೆ ಬಿಡ್ಲಿಕ್ಕೆ. ಹೌದೌದು, ಇದು ನಮ್ಮ ಕ್ಷೇತ್ರ. ಅದಕ್ಕೆ ಹೇಳಿದ್ದೆ ನಾನು ತಿರುಗಾಡಿದವಲ್ವಾ? ನೀನು ಮಹಾ ತಿರುಗಾಡಿ ಅಂತ ಗೊತ್ತುಂಟು ನನಗೆ. ತಿರುಗಾಡಿ ಮೇಲೋ ಕೆಳಗೆಲ್ಲ ತಿರುಗಾಡಿ. ಮಹಾ ತಿರುಗಾಡಿ ಅಂತ ಗೊತ್ತುಂಟು. ನೀನು ಕಡಿಮೆ ಏನಲ್ಲ ಹೇಳಿದ್ದು ನಾನು. ಹೌದೌದು, ನಾನು ಸೂರ್ಯಮಂಡಲದವರೆಗೆ ಹೋಗಿ ಬಂದಿದ್ದೇನೆ. ನಾನು ದೇವಲೋಕಕ್ಕೆ ಮತ್ತು ಪಾತಾಳ ಮತ್ತೆ ಭೂಲೋಕದಲ್ಲಿ. ಆಗ ಹೋದ್ದು ನೀನು ಮಾಯೆಯಲ್ಲಿ. ಅಲ್ಲಿ ಎಂತಾದ್ರು ಖಂಡಿತ ನಿನಗೆ? ಅಲ್ಲ, ಮಾಯೆ ಇಲ್ಲ, ಅದು ನಾನು ಹೋದದ್ದು ಹೌದಲ್ಲ? ಹೌದೌದು, ಅಲ್ಲಿ ನೀನು ಕಾಣಲಿಲ್ಲ. ನಾನು ನೋಡಿದ ಮೇಲೆ ಮತ್ತೆ ಮಾಯ ಮಾಡಿದ್ದು ನಾನು. ಎಂತದ್ದು ಮಾಯ ಮಾಡಿ? ಮಾಯ ಮಾಡಿದ ಮೇಲೆ ನೋಡುದಲ್ಲ. ನೀನು ಹೋದದ್ದೇ ಮಾಯ, ಹೋದದ್ದು ಗೊತ್ತಾಗ್ಬೋದು. ಸುಮ್ಮನೆ ಹೋದವರ್ದು ನೀವು ಚರ್ಚೆ ಮಾಡಬಾರ್ದು. ಚರ್ಚೆ ಇಲ್ಲ, ನನಗೆ ಚರ್ಚೆ ಮಾಡಿದ್ರೆ ಚರ್ಚೆ ಇಲ್ಲ. ತಾಮಸಿ ಎಂಬ ಮಾಯೆಯನ್ನು ಹೊತ್ತುಕೊಂಡು ಹೋದದ್ದು. ದೇವಲೋಕದಲ್ಲಿ ನಿನ್ನನ್ನು ಕಾಣುತ್ತಿದ್ರೆ ನಿನಗೆ ಮುಖ ಮುಸುಡು ಮಾಡುದಿಲ್ಲ. ನೀನು ಸುಮ್ಮನೆ ಕೂತದ. ನಿನ್ನ ಮುಖ ಮುಸುಡಾಗಿದೆ ಅಂತ ಹೇಳಿದ ಮಾತ್ರಕ್ಕೆ ನನ್ನ ಮುಖ ಮುಸುಡಾಗುದು. ನನಗೆ ಸುಂದರ ಅಂತ ಕಿವಿಲೋಕ ಅದು ಮೊದಲಲ್ಲ, ಈಗಲೂ ಎಂತ ಬದಲಾವಣೆ ಆಗ್ಲಿಕ್ಕಿಲ್ಲ. ಹೌದು, ಸುಂದರ ಅಂತ ಈಗ ನಿನ್ನ ಹನುಮಂತ ಅಂತ ಅಲ್ಲ, ಅಂದ್ರೆ ಕಪಿಗಳಲ್ಲಿ ನಾ ಸುಂದರ ಅಂತ. ಸುಂದರನೇ ಇರು. ಸುಂದರ ವಜ್ರದ ಏಟಿಗೆ ನಿನ್ನ ಇಂದ್ರನನ್ನು ಗೆದ್ದು ಇಂದ್ರ ಜಿತುವ. ಅಲ್ಲ, ಇಂದ್ರಿಯವನ್ನು ನಿಯಂತ್ರಿಸಿ ಇಂದ್ರ ಜಿತುವ. ನಿನಗೆ ಕಥೆ ಹೇಳ್ತೇನೆ ನಾನು. ದೇವಲೋಕವನ್ನು ಸೇರಿದ ಕಾಲಕ್ಕೆ ಅದು ದಿವಿಲೋಕ, ಬೆಳಕಿನ ಲೋಕ. ತನ್ನ ನೋಡಿದೆ ಅಪ್ಪಯ್ಯ ಸೋತಿದ್ದಾನೆ. ಬೆಳಕನ್ನು ದೂರೀಕರಿಸಿ ಅಲ್ಲಿ ಕತ್ತಲೆ ಮುಸುಕುವ ಹಾಗೆ ಮಾಡಿ ಹಿಡುಗ ಒಂದು ಗಿಳಿಮರಿಯನ್ನು ಎಳ್ಕೊಂಡು ಹೇಗೆ ಹೋಗುತ್ತದ ಅದೇ ರೀತಿಯಲ್ಲಿ ದೇವೇಂದ್ರನನ್ನು ಎಳ್ಕೊಂಡು ಬಂದು ಅಪ್ಪಯ್ಯನ ಬುಡದಲ್ಲಿ, ಅದು ಕಾಲು ಬುಡದಲ್ಲಿ ಒಪ್ಪಿಸಿದೆ. ಆ ಕಾಲಕ್ಕೆ
ಚತುರ್ಮುಖ ಬ್ರಹ್ಮ ಬಂದು ನನಗೆ ಕೈ ಮುಗಿಯುವುದು. ಎಂತ ಇಂದು ಹೀಗೆ ಮಾಡುದ? ಮಾತಾಡ್ಬೋದಾ? ಮಾತಾಡುದು ಈಗ ಸರದಿನಿಂದ. ಸರಿ, ಯಾಕೆಂದ್ರೆ ಎರಡು ವಿಷಯ ಗೊತ್ತಾಯ್ತು. ಒಂದು, ನಿನ್ನ ಅಪ್ಪ ಸೋತಿದ್ದಾನೆ ಅಂತ ನೀನ್ ಹೇಳಿದೆ, ಅಪ್ಪ ಸೋತ ಅಂತ. ಹೌದು. ಇನ್ನೊಂದು, ಅವನನ್ನು ಗಿಳಿ ಅಂತ ಹೇಳಿದೆ, ಗಿಡುಗ ಗಿಳಿಯನ್ನು ಮರಿಯನ್ನು ತಂದಾಗ ಅಂತ. ಹಾಗಾದ್ರೆ ಇನ್ನು ಚತುರ್ದಶರದಲ್ಲನ ಅಂತ ಹೇಳಲಿಕ್ಕಿಲ್ಲ. ರಾವಣ, ನಾನು ಹೇಳಿದ ರಾವಣ ನಿನ್ನ ಮಗನೇ ನಿನ್ನನ್ನು ಸಣ್ಣ ಮಡಿಯಾಗಿದೆ ಗಿಳಿ ಅಂತ. ಅವ ಸಣ್ಣದಲ್ಲ, ಅವನಿಗೆ ಎಷ್ಟು ಸಣ್ಣದವರು, ಅವ ದೊಡ್ಡವನೇ. ಈಗ ಆ ಗಿಡದ ಪರಿಚಯ ಹೇಳು, ಇಲ್ಲಿ ಅಲ್ಲಿಂದ ಕೇಳ್ತಾ ಉಂಟು. ಅವರು ಹೇಳ್ತಾರೆ ನಿನ್ನ ಕರ್ಮ. ಇಲ್ಲೆಲ್ಲ ಅವರು ರಾಕ್ಷಸರು ಗೊಬ್ಬಿಡಿದ್ದು, ನಮ್ಮವರು ಯಾಕೆ ಹೋಗುದಿಲ್ಲ ಅಂತ. ನಮ್ಮವರ ಬೇಡಿ ನಾನು ಓಡ್ಲಿಕ್ಕಿರುವುದು ಯಾಕೆ ಇಷ್ಟು ಕತೆ? ನನಗೆ ಆ ಕತೆ ತೆಗೆಯುವಾಗಲೇ ಗೊತ್ತಾಗಿದೆ ಓಡ್ಲಿಕ್ಕಿರುವುದು. ಓಡ್ಲಿಕ್ಕೆ ಕತೆ ಹೇಳುದಕ್ಕೆ ಓಡುದಪ್ಪ ಬಿಟ್ಟು ಬಿಡುದು. ಹೌದಾ? ಸುಮ್ಮನೆ ಓಡುವುದನ್ನು ಸಮರ್ಥಿಸುವುದಾ? ಒಳ್ಳೆಯದು. ರಾಮ ಭಕ್ತರು ಬೆನ್ನು ಹಾಕಿ ಓಡುವವರನ್ನು ಹೊಡಿಲಿಕ್ಕಿರುವವರಲ್ಲ. ಯಾಕಂದ್ರೆ ಈಗ ಭಯೋತ್ಪಾದಕ ಅಲ್ಲ. ಭಯೋತ್ಪಾದಕ ಆದರೆ ರಾಮ ಭಕ್ತರು ಹೊಡಿಲಿಕ್ಕೆ ಆಲೋಚನೆ ಮಾಡುವುದಿಲ್ಲ. ಇಲ್ಲಿ ಕತ್ತಲೆಯಲ್ಲಿದ್ರು ಹೋಗಿ ಹೊಡಿತೇವೆ ನಾವು. ಆಯುಷ್ಯ ವೃದ್ಧಿಯಾಗಲಿ, ಸೀತೆಯನ್ನು ಕೊಡ್ಲಿ, ನಿರೀಕ್ಷೆಯಲ್ಲಿ. ಕಾದುವರು ಸೀತೆಯ ನೆವನದಿಂದಲೇ, ಕಾದುವರು ಸೀತೆಯ ನೆವನದಿಂದಲೇ, ಭವಗರೆದುರಲು ತಲೆಯರಿಯೇ ಪಿಂದರಿ ಬರೆಂದೆನು ತಾ ಅವನಿ ಚಾಂದೆಯ ಜನರೇ ಮಾಯದ ಯುವತಿಯನ್ನು ನಿರ್ಮಿಸುವುದಗಳ ಕಡುಗವಲುಗಳ ಗಿಡಲಿನ ಜನ ಮುಂದರಿಯುತ್ತ ಮಾಯ ಸೋಲಾಗಿದೆ. ಇವ ಭಾವಜೀವಿ ಅನ್ನೋದು ನಮಗೂ ಗೊತ್ತುಂಟು. ಇವನನ್ನು ಕುಡಿಸಬೇಕು ಎಂದಾದರೆ ಗೆಲುವನ್ನು ಸಾಧಿಸುವಲ್ಲಿ ಮಾಯಾ ಸೀತೆಯದೇ. ನೋಡಿದ ನಯ್ಯ ಹನುಮ ನೋಡಿದ ನಯ್ಯ ಹನುಮ ರಾಕ್ಷಸ ನೆನಗೆ ಮಾಡುವ ನಿಸೀಮ ಕಾಡಲಿ ಬಂದು ಬಿಡಿಸು, ಕಾಡಲಿ ಬಂದು ಬಿಡಿಸು ಮಕ್ಕಂದ ನನ್ನ ಕೂಡಿರ್ತೆ ಒಮ್ಮೆ ಬದುಕಿಸು, ಒಮ್ಮೆ ಬದುಕಿಸು. ನೋಡಿದನಯ್ಯೋ ಹನುಮ ಕರುಣಾರಸ ಎರಡು ಮಾತಾಡಿ. ಎರಡು ವಾಕ್ಯದಲ್ಲಿ ಮುಗಿಬೇಕು. ನೀನು ಯಾವಾಗಲೂ ನನ್ನನ್ನು ತುಂಬು ಬಾಯಿಂದ ಅಮ್ಮ ಅಮ್ಮ ಅಂತ ಕರೀತಾ ಇದ್ದೆ. ಪಾಂಡ್ಯದಿಂದ ಬಂದದ್ದು ಮೊದಲಿಗೆ ನಾನೇ ಅಲ್ವ ತಾಯಿ? ಹೌದು, ತಾಯಿ ಕಷ್ಟದಲ್ಲಿದ್ದಾಗ ಮಕ್ಕಳಾದವರು ರಕ್ಷಿಸಬೇಕಂತೆ. ನನ್ನನ್ನು ಈ ದುರುಳಿಂದ ರಕ್ಷಿಸು ಮಗನೇ. ಒಂದು ಸತ್ಯ ಅಮ್ಮ ದುರುಳ ಅಂತ ಹೇಳಿದ್ದು. ರಕ್ಷಿಸು. ಮತಿವಂತ ಕಳನೆ ಕೇಳು, ಪೌಲಸ್ಯದ ಸುತ ನಿನ್ನ ತಾತ ತಾಳು, ಪೌಲಸ್ಯದ ಸುತ ನಿನ್ನ ತಾತ ತಾಳು. ಕಳನೆ ಕೇಳು, ಪೌಲಸ್ಯದ ಸುತ ನಿನ್ನ ತಾತ ತಾಳು, ಪೌಲಸ್ಯದ ಸುತ ನಿನ್ನ ತಾತ ತಾಳು.
ಹೇಳ್ತೇನೆ ಕೇಳು. ಕಳರಲ್ಲ ಮತಿವಂತರಲ್ಲ, ನೀನು ಮತಿವಂತರಿದ್ದಿ. ಪ್ರಹ್ಲಾದನಂತಹ ಸಾಧುಗಳು ಆಗಿ ಹೋದಂತಹ ದಾನವ ಕುಲ ಅಯ್ಯ, ಬಲಿಯಂತಹ ವಿರಾಗಿಗಳು ಆಗ್ಲಿಲ್ವೋ, ಯಜ್ಞ ದೀಕ್ಷಿತರು ಆಗಿ ಹೋಗ್ಲಿಲ್ವೋ? ಆ ಸಾಲಿನಲ್ಲಿ ನೀನು ಇದ್ದ ಕಾರಣ ಮತಿವಂತ ಕಳನೆ ಕೇಳು. ಎಂತಹ ಹಿನ್ನೆಲೆ! ಬ್ರಹ್ಮದೇವರಿಂದ ಪುಲಸ್ಯನಿಂದಲೇ ವಿಶ್ರಾವಸುವಿನ ಅನುಗ್ರಹದಿಂದ ಹುಟ್ಟಿದ ನಿನ್ನ ಅಯ್ಯ ರಾವಣ ಲೋಕವಿಶುದ್ಧವಾದಂತಹ ಕೀರ್ತಿ ಸಂಪನ್ನನಿದ್ದಾನೆ. ಶ್ರುತಿ ಶಾಸ್ತ್ರ ಗೋವಿದರಿದ್ದಾನೆ. ಜ್ಯೋತಿಷ್ಯದಲ್ಲಿ ರಾವಣ, ವೇದವಿದ ರಾವಣ, ವೇದಕ್ಕೆ ಭಾಷ್ಯ ಬರದ ರಾವಣ, ಕೈಲಾಸವನ್ನು ಎತ್ತಿದ ರಾವಣ, ಚತುರ್ದಶ ಗೋನದಲ್ಲನ ರಾವಣ, ಸಂಗೀತಕ್ಕೂ ರಾವಣ. ಹೌದಾ? ರವತೀತಿಯು ರಾವಣನೇ. ಎರಡು ರಾವಣನೇ. ಅಯ್ಯ, ಏನು ಕೋಟಿ ವರ್ಷದ ಆಯುಷ್ಯ ಪಡೆದ ರಾವಣ ಒಂದನ್ನು ತಲೆಯನ್ನು ಕಡಿದು ಬ್ರಹ್ಮನನ್ನು ಮೆಚ್ಚಿಸಿ 10ನೇ ತಲೆಯನ್ನು ಕಡಿಯುವಾಗ ದೇವರೇ ಪ್ರತ್ಯಕ್ಷನಾದಂತೆ ತಲೆ ಕಡಿದು ನರ ತೆಗೆದು ರಾವಣ ವೀಣೆ ಮಾಡಿ ಆಡಿದವನಂದ್ರೆ ನಿನ್ನ ಅಪ್ಪ ಸಾಮಗಾನ. ಅದೇ ಸಾಮಗಾನವನ್ನು ಮಾಡಿದ ಕಾರಣ ಸಾಮಗಾಡಿದ್ದು. ಅಂಥವನ ಮಗನಾಗಿ ಹೆಂಗೊಲೆಗೆ ಮುಂದಾಗುವುದೋ ಇಂದ್ರಜಿತ್ತು, ಹೇಳು ನೀನು. ರಾಷ್ಟ್ರದಲ್ಲಿ ಉದ್ವಿಗ್ನತೆ ಯಾರು? ಇವತ್ತು ವಂಶವೇ ಬುದ್ಧಿ ಉರಿಯುತ್ತದೆ ಎಂದಾದರೆ ಅದಕ್ಕೆ ಇವಳು ಕಾರಣಳಾಗ. ಆದುದರಿಂದ ಹಿಡಿದ ಕಟಾರಿಯಿಂದ ಪ್ರಾಣ ತೆಗೆಯುವ ದಾನವ, ಪ್ರಾಣ ತೆಗೆವ ದಾನವ, ಕೊಂಡೊಯ್ದು ತೋರು ಪ್ರಾಣೇಶಗೆನ್ನ ದೇಹವ, ನೀನೇನಯ್ಯೋ ಜಿಸರೆ ನಿಲ್ಲದಿರು, ಅನುಮಾನ ಬೇಡಯ್ಯ ಸಾರಿದೆ, ಅನುಮಾನ ಬೇಡಯ್ಯ ಸಾರಿದೆ. ಮೈಯಲ್ಲಿ ಬಂದ ಕಡಿಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಅದು ಗೊತ್ತಲ್ಲ ನಿನಗೆ? ಮಗನೇ ಹನುಮ, ನೋಡಿದೆಯ ಮಗನೇ ನನ್ನ ಈ ಪರಿಸ್ಥಿತಿ? ನೋಡಬಾರದ ದೃಶ್ಯ ನೋಡ್ತಾ ಇದ್ದೇನೆ ತಾಯಿ. ನಾನೇನು ಸಾಮಾನ್ಯ ಜನಕರಾಯನ ಸೊಸೆಯಾಗಿ, ದಶರಥ ಚಕ್ರವರ್ತಿಗಳ ಸೊಸೆಯಾಗಿ, ಪ್ರಭು ಶ್ರೀರಾಮಚಂದ್ರ ಮಡದಿಯಾಗಿ ಅಯೋಧ್ಯೆ ಮಹಾರಾಣಿಯಾಗಬೇಕಾಗಿತ್ತು. ಆದರೆ ನನ್ನ ಈ ಪರಿಸ್ಥಿತಿ ನೋಡು. ಈ ದುರುಳನ ನರಕವನ್ನು ಅನುಭವಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಅವನು ಹಿಡಿದಂತಹ ಕತ್ತಿಯಿಂದ ನನ್ನನ್ನು ಶಿರಚ್ಛೇದನ ಮಾಡಲಿಲ್ಲ. ನಿನಗೊಂದು ಕೊನೆಯಾಗಿ ಒಂದು ಉಪಕಾರವನ್ನು ಮಾಡ್ತೀಯ? ಉಪಕಾರ, ಈ ನನ್ನ ಕಳೆಯ ವರವನ್ನು ನನ್ನವರಿಗೆ ಕೊಡು ಹನುಮ. ಯಾರು ಮೆಚ್ಚಿದೆ ಪ್ರಾಯದುಳ್ಳಿಪ್ಪ ವರವನ್ನೇ ಸಂಪಾದಿಸಿ
ರಾಜಸೂಯ ಬಹುಸ್ವರ್ಣಕ ಮಹೇಶ್ವರ ವೈಷ್ಣವಾಗಿ ಸಪ್ತ ಯಾಗಗಳನ್ನು ಮಾಡಿದೆಯಂತೆ. ಸಪ್ತಮಂ ದೈವ ಚಿಂತನಂ. ಏನು ಸಾಧನೆ ಕಡಿಮೆ ಹೇಳು ನಿನ್ನದ್ದು, ಯೋಗ್ಯತೆ ಕಡಿಮೆ ಹೇಳು ನೀನು. ಈವರೆಗೆ ಬಂದಂತಹ ಯಾವ ವಿಕ್ರಮಿಗಳು ಅಲ್ಲ, ಒಬ್ಬ ನಿನ್ನ ಅಯ್ಯನಿಗಿಂತ ಹೆಚ್ಚಿನ ಯೋಗ್ಯತಾ ಸಂಪನ್ನ ನೀನು. ರಾವಣಿ, ರಾವಣನ ಎಲ್ಲಾ ಮಕ್ಕಳಿಗೆ ಬರಲಿಲ್ಲ, ನಿನ್ನ ಯೋಗ್ಯತೆ ಎಷ್ಟು ದೊಡ್ಡದಂತ ಆಲೋಚನೆ ಮಾಡುವುದು. ಸೂರ್ಯವಂಶದಲ್ಲಿ ರಘು ಪರಂಪರೆಯಲ್ಲಿ ಹುಟ್ಟಿದ ರಾಘವನೊಬ್ಬನೇ ರಾಘವ, ಬೇರೆ ಯಾರು ಬರಲಿಲ್ಲ. ಅದೇ ರೀತಿ ಲಂಕೆಯಲ್ಲಿ ರಾವಣನ ಪರಂಪರೆಯಲ್ಲಿ ನೀನೊಬ್ಬನೇ ರಾವಣ. ಇಂತಹ ಯೋಗ್ಯತೆ ಇದ್ದವ ಹೆಂಗೊಲೆಗೆ ಕುತ್ತಿಗೆಯಲ್ಲಿ ಕತ್ತಿ ಹಾಕಿಕೊಂಡು ಶುರು ಮಾಡಿದ್ದಷ್ಟೇ ಅಯ್ಯ, ಇನ್ನು ಸ್ವಲ್ಪ ದಿವಸ ಕಲಿಬೇಕು. ಅಯ್ಯ, ಮಾಡಬೇಡ ಸ್ತ್ರೀ ಹತ್ಯೆಯನ್ನು. ಬೀಸುವ ಗಾಳಿ, ಹರಿಯುವ ನೀರು, ಉರಿಯುವ ಬೆಂಕಿ, ಇಡೀ ಪ್ರಕೃತಿ ತಾಯಿ ಅಂತ ಕರೆದಂತಹ ಸಂಸ್ಕೃತಿ ನಮ್ಮದು ಈ ನೆಲದ್ದು. ಅಯ್ಯ, ಒಗ್ಗಾದ ತಾಯಿಯ ಬಸುರಿನಿಂದ ಶ್ರೀಮಂತ ಮುಗಿಸಿ ಬಂದಂತಹ ನೀನು, ಹೆಣ್ಣಿನಲ್ಲಿ ಮಾತೃತ್ವವನ್ನು ಕಾಣಬೇಕಾದಂತಹ ನೀನು ಇವತ್ತು ಕಗ್ಗೊಲೆ ಮಾಡ್ತಿ, ಹೆಗ್ಗೊಲೆ ಮಾಡ್ತಿ ಅಂತಾದ್ರೆ ನಿನ್ನ ಯೋಗ್ಯತೆಗೆ ಇದು ಕಪ್ಪು ಚುಕ್ಕೆ ಅಂತ ನಿಂದು ತಿಳ್ಕೊ. ಇಂದ್ರಾರಿ, ಒಂದು ವಸ್ತುವಿನ ಬಗ್ಗೆ ನಮಗೆ ಸ್ಪರ್ಧೆ ಉಂಟು, ಜಗಳ ಉಂಟು ಅಂತಾದ್ರೆ ವಸ್ತುವನ್ನು ನಾಶ ಮಾಡುವುದಲ್ಲ, ಆ ವಸ್ತುವನ್ನೊಬ್ಬರ ಕೈಯಲ್ಲಿ ಕೊಡುವುದು. ಹೌದಾ? ಜೋಪಾನವಾಗಿಟ್ಟುಕೊಳ್ಳಿ. ಯುದ್ಧದಲ್ಲಿ ಗೆದ್ದವರಿಗೆ ಆ ವಸ್ತು ಅರ್ಹತೆಯಿಂದ ಸಂಪಾದಿಸಬೇಕು. ನಿನ್ನಯ್ಯ ಸೀತೆಯನ್ನು ಹೊಂದುವುದಕ್ಕೆ ಇಷ್ಟು ವೆಚ್ಚ ಮಾಡಿದ್ದಾನೆ, ಇಷ್ಟು ಬಂಡವಾಳ ಹೂಡಿದ್ದಾನೆ, ಲಂಕೆಯ ಸರ್ವನಾಶಾಗಿ ಹೋಗ್ತಾ ಉಂಟು. ಯಾಳನ್ನು ಹೊಂದಬೇಕು ಅಂತ ಹಠ ತೊಟ್ಟಿದ್ದಾನೋ ಆ ಸೀತೆಯನ್ನೇ ಕಡಿದು ಕೊಂದಿಂದ್ರೆ ಏನು? ನಿನ್ನ ತಂದೆ ಯಾವುದನ್ನು ಬಯಸಿದಿನೋ ಅವತ್ತು ನೋವು ಕೊಡುತ್ತೆ. ಜೀವತ್ವ ವಾಕ್ಯಕರಣ, ಬದುಕಿದ್ವಾಗಲೇ ಪಿತೃಕರ್ಮವನ್ನು ಮಾಡಬೇಕಾದಂತಹ ಯೋಗ ನಿನಗುಂಟು. ನೀನು ತಲೆ ಕಟ್ಟಲಿಕ್ಕೆ ಹೊರಟಿದ್ದೀನಿ. ಹೌದಾ? ಒಂದು ವೇಳೆ ಸೀತಾಮಾತೆಯ ತಲೆ ಕಡಿದು ನೀನು, ನಾನು ಇರುವಲ್ಲಿವರೆಗೆ ಕಷ್ಟ ಉಂಟು, ನಾನು ಇರುವಲ್ಲಿವರೆಗೆ ಕಷ್ಟ ಉಂಟು. ನಾನು ಯಾರಿಗೆ ಅಂತ ಹೇಳಿದ್ನ? ಆ ಕೆಲಸ ಮಾಡುವವನಿಗೆ ಕಷ್ಟ ಇರುತ್ತೆ. ಹೌದಾ? ಸೀತಾಮಾತೆಯ ತಲೆ ಕಡಿದ ಮೇಲೆ ಕೋದಂಡ ದೀಕ್ಷಾಪತಿ ರಾಮಭದ್ರನಿಗೆ ಬರುವ ಸಿಟ್ಟಿನಿಂದ, ಹೌದಾ, ನಿಮಗೆ ನೆಲೆ ಇಲ್ಲದೆ ಆದಿತ್ತು. ಅಡಗಿ ಕುಳಿತಿರ ಅಡಗು ತಾಣಕ್ಕೆ ಬಿದ್ದಿತ್ತು ಪೆಟ್ಟು. ಅದಕ್ಕೆ ಅದರಲ್ಲಿ ನಾನು ಮುಖ್ಯನಾಗಿದ್ದೇನೆ. ಲಂಕೆ ಸರ್ವನಾಶ ಆಗಿ ಹೋದಿತ್ತು. ಮುಂದೆ ನೀನು ಏರುವಂತಹ ಲಂಕೆಯನ್ನು ಕಳ್ಕೊಳ್ಬೇಡ, ಸುವರ್ಣ ಲಂಕೆಯನ್ನು ಉಳಿಸು, ದೊಡ್ಡ ಮನಸ್ಸು ಮಾಡು, ಈ ಮಹಾತಾಯಿಯನ್ನು ಬಿಡು, ಯುದ್ಧ ಮಾಡುವ ಸುಡಿಸಿ ಕೊಂಡಾದಿಯಲ್ಲಿ ಹೊಯ್ದೋಡಿ ಬದುಕಿದ ಕೋತಿ ನಿನ್ನಿಂದ ಈ ಹಿಂದೆ ಲಂಕಾ ಪ್ರವೇಶ ಮಾಡಿದ ಕಾಲಕ್ಕೆ ಬಾಲವನ್ನು ಸುಡಿಸಿಕೊಟ್ಟ ತಪ್ಪಿಡೇನು? ನಿನ್ನ ರಗಳ ನನಗೆ ಕೇಳಿದ್ರೆ ಆಗುವುದಿಲ್ಲ. ಈ ಕಾಲಕ್ಕೆ ನಾನು ನಿರ್ಧಾರ ಮಾಡಿದ್ದೊಂದೇ, ನೀನು ನಾನು ಇದ್ದಲ್ಲಿಗೆ ಹೊಡಿತೀಯ ನನ್ನ ಅಡಗುದಾಣ ನೋಡಬೇಕು ಅಂತ ಉಂಟು ನಿನಗೆ? ಹೋಗಿ ಅಡಗಿ ಕೂತಿಗೂ ಆಗ ಬೀಳುತ್ತದೆ. ಅಡಗಿ ಕೂತುಕೊಳ್ಳುವುದಿಲ್ಲ. ಮತ್ತೇನು? ಲಂಕೆಯ ಮಣ್ಣಿನಲ್ಲಿ ಹುಟ್ಟಿದ್ದೇನೆ, ಕಾಡಾಕಾಡಿಯಾಗಿ ಯುದ್ಧ ಮಾಡ್ತೇನೆ. ಈಗ ನಿನ್ನ ಅವಳನ್ನು ಬಿಟ್ಟು ಬಿಡು, ಮುಂದೆ ನಿಲ್ಲು. ಬಿಟ್ಟು ಬಿಡುವುದಲ್ಲ, ಮತ್ತೆ ಕ್ರೀಡೆಗಾದ್ರೆ ನಾವು ಬಹುಮಾನ ಪಡೆಯುವಲ್ಲಿ ಅವಳನ್ನು ಮತ್ತೊಬ್ಬರ ವಶ ಕೊಡಬಹುದಿತ್ತು. ಇದು ಯುದ್ಧ, ಆದುದರಿಂದ ಇವಳ ಕತ್ತಿ ಕೆಳಪಿಸುವುದನ್ನು ಕಂಡೆ. ರಥವನ್ನು ಕುತ್ತಿ ಹುಡಿ ಮಾಡಿದ್ದೇನೆ. ಮರು ಜೋಡಣೆಗೆ ಅವಕಾಶ ಇಲ್ಲ. ಇಂದ್ರಜಿತು ಬೆನ್ನು ತೋರಿಸಿ ಮಾಯೆಯನ್ನು ಸೇರಿದ. ಇವರಿಗೆ ಅವಲಂಬನಕ್ಕಿರುವುದು ಮಾಯೆಯಲ್ಲದೆ ಮತ್ತೊಂದಲ್ಲ. ನನಗದು ಮುಖ್ಯ ಆಗಲಿಲ್ಲ. ಶ್ರೀರಾಮಚಂದ್ರಮನ ಮಾಯಾ, ಅದು ಸೀತಾಮಾತೆ. ಈ ರೋಷಾಗ್ನಿಯ ಮುಂದೆ
ಆ ತಾಯಿಯಲ್ಲಿ ಹುಡುಗಿ ಹೋದಳು ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಎಲ್ಲ ಅಯ್ಯಯ್ಯೋ ಅವನಿದೆಯ ಅಬಲಿಯನುಳು ಸಗದಿ ಮೈಯ ಚಾಚುವುದಾಗೆ ನಿಲಗೆ ಕೈಯಾರೆ ಕರ್ಮವ ಉಣಿಸಿದೆ ನನಗೆ ಕೈಯಾರೆ ಕರ್ಮವ ಉಣಿಸಿದೆ ನನಗೆ ಜಗದಯ್ಯನುಳಿ ಏನೆಂಬೆಯ ಕಡ ಅಯ್ಯಯ್ಯೋ ಅವನಿಜೆ ಅಬಲೆಯರಳು ಸಗಜೆ ಧರಣಿ ದೇವಿಯ ಬಸಿರಿನಿಂದ ಕಂಡುಕೊಂಡವಳು ಅವನಿಗೆ. ಸಹಜೆ ಅನಾಥೆಯಾಗಿ ಮೈಯ ಚಾಚುವ ಸ್ಥಿತಿ ಬಂತೆ ತಾಯಿ ನಿನಗೆ ಹೇಳು. ಎಲ್ಲಿಯ ರಾಜಋಷಿ ಜನಕ, ಎಲ್ಲಿ ಚಿನ್ನದ ಪೆಟ್ಟಿಗೆ, ಎಲ್ಲಿಯ ಶಿವಧನುಸು, ಎಲ್ಲಿಯ ಸೀತಾ ಕಲ್ಯಾಣ. ಆ ತಾಯಿಯ ಪ್ರಥಮ ದರ್ಶನ ನನಗೆ ಭಾಗ್ಯವಂತ ಅಂತ ತಿಳಿದರೆ ನಾನಲ್ಲ. ಯೋಗ ಬೇಕು, ಅದನ್ನು ಉಳಿಸಿಕೊಡಬೇಕಿದೆ. ರಾಮ ಸೀತೆಯರು ಒಂದಾಗುವಂತಹ ಕನಸುಗಳನ್ನು ಕೊಟ್ಟವರು ನಾವು ಕಪಿಗಳು. ಮತ್ತೇನು ಯುದ್ಧದಲ್ಲಿ ನಮಗೆ ಕೈಯಾರೆ ಕರ್ಮವನ್ನು ಉಣ್ಣುವ ಸ್ಥಿತಿ ನನಗೆ ಬಂತಲ್ಲ. ಕಡಿ ಎರಡರಲ್ಲಿ ಶೋಣಿತದ ಧಾರೆ, ರುಂಡದಿಂದ ಬೇರ್ಪಟ್ಟಂತಹ ಮುಂಡ, ಮುಚ್ಚಿ ತೆರೆಯುವ ತೆರೆದು ಮುಚ್ಚುವ ಕಣ್ಣಾಲಿಗಳು, ಅರಳಿದ ಕಣ್ಣಿನಲ್ಲಿ ಹನುಮಂತ ನೀನು ನನ್ನ ಮರಣಕ್ಕೆ ಸಾಕ್ಷಿಯಾದಿಯೋ ಅಂತ ಪ್ರಶ್ನಿಸುವಂತೆ ಭಾಸವಾಗುತ್ತಾ ಇದೆ. ಜರ್ಜರಿತವಾದಂತಹ ಅಂಗಾಂಗಗಳು ನೋಡಿ. ಸುಗ್ರೀವನಿಗೆ ಉತ್ತರಿಸುವುದಕ್ಕೆ ನನ್ನಲ್ಲಿ ಕಸುವಿಲ್ಲ. ಹನುಮಂತ ನೀನು ಪಶ್ಚಿಮ ದಿಕ್ಕಿನಲ್ಲಿ ಏನು ಮಾಡಿದಿ ಇಂದ್ರಜಿತುವಿನ ಜೊತೆಗೆ? ರಾಮ ಲಕ್ಷ್ಮಣನ ಹೆತ್ತ ಹೆಗಲಿದು ಉಂಗುರವನ್ನಿತ್ತು ಚೂಡಾಮಣಿಯನ್ನು ಹೊತ್ತು ತಂದಂತಹ ಭಾಗ್ಯವಂತ, ರಾಮಾಲಿಂಗದಿಂದ ಪುಳರಿಕಚ್ಚನಾದಂತಹ ಯೋಗ್ಯತಾವಂತ. ರಾಮದೇವರಿಗೆ ಸೀತಾನ್ವೇಷಣೆಯ ಸುದ್ದಿ ಕೇಳಿದಾಗ ಕೊಡ್ಲಿಕ್ಕೆ ಏನೂ ಇಲ್ಲ. ರಾಮಲಿಂಗನ ಯೋಗವನ್ನು ನನಗೆ ಅನುಗ್ರಹಿಸಿದನಲ್ಲ ಆ ಪ್ರಭು. ನಿನ್ನ ತೋಳುಬಲದಲ್ಲಿ ಲಂಕೆಯಲ್ಲಿ ವಿಜಯಶ್ರೀ ಉಂಟು ಅಂತ ತಿಳ್ಕೊಂಡ್ರೆ ನನ್ನ ಸೀತೆ ನಿನ್ನ ಕಣ್ಣ ಮುಂದೆ ಕಳುಕೊಳ್ಳುವ ಸ್ಥಿತಿ ಬಂತು ಅಂತ ಕೇಳಿದೆ. ಆತ್ಮಹತ್ಯೆ ಮಾಡಲಿಕ್ಕೆ ನಾನು ಚಿರಂಜೀವಿ. ರಾಮನ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ನನ್ನಲ್ಲಿ ನೈತಿಕತೆ ಇಲ್ಲಿಂದ ಬಂತು. ಮತ್ತೆ ರಾಮ ಸೇನೆಯನ್ನು ಸೇರಿಕೊಳ್ಳುವುದಕ್ಕೆ ನನಗೆ ಯೋಗ್ಯತೆಯೂ ಇಲ್ಲ, ಯೋಗವೂ ಇಲ್ಲ, ಅವಕಾಶವೂ ಇಲ್ಲ. ರಾಮ ರಾಮ ನಮ್ಮನ್ನೆಲ್ಲ ಅನಾಥ ಮಾಡಿದೆಯಾ ಸ್ವಾಮಿ? ಶಿವನೇ ಅನಿಲ ಆತ್ಮಜನ ಸಿಂಹನಾದವೇಗಿಲ್ಲ, ಧನುಜನ ಬಿಲ್ಲ ಝೇಂಕಾರ ಕೇಳುತ್ತಿದೆ ಜಾಂಬವರೇ. ಹನುಮಂತ ಏನ್ ಗೈದ ಎಂಬುದ ತಿಳಿದು ಬಾರೆಂದು ರಘುಪತಿಯು ಸುರಲ್ಲ. ಅನಿಲಾತ್ಮಜನ ಸಿಂಹನಾದ ಹೇಗಿಲ್ಲ, ಧನುಜನ ಪಿಲ್ಲ ಝೇಂಕಾರ ಕೇಳುತ್ತಿದೆ ಜಾಂಬವರೇ.
ಅನುವರದ ಭೂಮಿಗಳು ಬಿದ್ದ ಹೆಣಗಳ ದಾಟಿ ಬಿದ್ದ ಹೆಣಗಳ ದಾಟಿ ಗನರದ ಶ್ವಂಗಳವು ಹತ್ತಿ ಇಳಿದು ಬಳಲುತ್ತ ಹನುಮಂತನ ದೂರದಿ ಕಂಡು ಹನುಮಂತನ ದೂರದಿ ಕಂಡು ಹತ್ತಿರ ಕೈದಾಗ ಎಂತೆಂದನು ಮರುತಾತ್ಮಜ ಕೇಳು ಮರುತಾತ್ಮಜ ಇಂದಿನ ಕಾಳಗದೆ ಕಳದಿರಿದ ಬರಿಯನು ಬೆಸಗೊಂಡ ಬೊಮ್ಮನ ಸೂನು ಬಿಂಗನಿಲದನು ಬೇರ್ದ ನಿಧಾನದಿಂದ ಹನುಮಂತ ಓ ವೀರ ಮಾರುತಿಯೇ ಆಂಜನೇಯ ಪರಮಾಶ್ಚರ್ಯ ನೀನು ಈ ಸ್ಥಿತಿಯಲ್ಲಿ ಯುದ್ಧ ಭೂಮಿಯಲ್ಲಿ ಕಳರೊಂದಿಗೆ ಹೋರಾಡುವುದಕ್ಕೆ ಬಂದವನು ನೀನಲ್ವೇ? ಈಗ ಶ್ರೀರಾಮ ದೇವರು ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟವನಿದ್ದಾನೆ. ಯುದ್ಧದ ವಿಷಯ ತಿಳಿದು ಬರಬೇಕು ಎಂಬುದಾಗಿ ರಾಮದೇವರು ಹೇಳಿದರು. ಓ ಜಾಂಬವರೇ, ಒಮ್ಮೆ ಯುದ್ಧ ಕ್ಷೇತ್ರಕ್ಕೆ ಹೋಗಿ ಕಳರನ್ನು ಸದೆಬಡಿಯುವುದಕ್ಕೆ ಬೇಕಾಗಿ ನಮ್ಮ ಆಂಜನೇಯ ತೆರಳಿದ್ದಾನೆ. ಇಷ್ಟರವರೆಗೆ ಹನುಮಂತನ ಸಿಂಹನಾದ ಕೇಳಿಸ್ತಾ ಇತ್ತು, ಈಗ ಕೇಳಿಸುತ್ತಾ ಇಲ್ಲ. ಆ ಧನುಜರ ಬಿಲ್ಲಜೇಂಕಾರವೇ ಕೇಳಿಸುತ್ತಾ ಇದೆ ಎಂಬುದಾಗಿ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಹನುಮಂತ, ಕಳ್ಳರು ಬಂದರೆ ಅವರೊಂದಿಗೆ ಹೋರಾಟವನ್ನು ಮಾಡಿದೆಯಾ? ಅವರನ್ನು ಕೊಂದು ಬಿಟ್ಟೆಯಾ? ಈಗ ಈಗಿನ ಪರಿಸ್ಥಿತಿಯಲ್ಲಿ ಯುದ್ಧದ ವಿಷಯ ಏನಾಯಿತು? ನಾನು ಎಷ್ಟು ಕೇಳಿದ್ರು ಕೂಡ ಇವ ದುಃಖಿಸುವುದಲ್ಲದೆ ಉತ್ತರವನ್ನೇ ಹೇಳುತ್ತಾ ಇಲ್ಲ. ಏನು ನಿನ್ನಯ ಮನದ ದುಗುಟ ಏನು ಎಂಬುದಾಗಿ ಹೇಳೋ. ಜಾಂಬವ ದೇವ ಕೇಳಯ್ಯ, ಕೇಳಯ್ಯ. ಜಾಂಬವ ದೇವ ಕೇಳಯ್ಯ, ಕೂಳ ಜಂಬಾರಿಜಿತು ಎನ್ನ ಕೈಯ, ಕೂಳ ಜಂಬಾರಿಜಿತು ಎನ್ನ ಕೈಯ, ಸಂಭ್ರಮದಲ್ಲಿ ಕಾದಿ ಇಂಬುಗಾಣದೆ ಹೋಗಿ, ಸಂಭ್ರಮದಲ್ಲಿ ಕಾದಿ ಇಂಬುಗಾಣದೆ ಹೋಗಿ, ಕುಂಬಿನಿ ಜಯ ತಂದು ಕೆಡಗಿ ತಪ್ಪಿಸಿಕೊಂಡ ಜಾಂಬವ ದೇವ ಕೇಳಯ್ಯ.
ಹೇಳು ವಿಷಯ ಅದು ಬೇಡ. ಏನು ಮಾಡ್ತಾ ಓ ರಾಮದೇವರ ಕೈಯಲ್ಲಿ ಇಂದ್ರಜಿತ್ತು ಓಡಬೇಕು. ನನ್ನ ಮುಂದೆ ಮಾರ್ಮಲೆತ್ತದಿಂದ ರಥವನ್ನು ಚಾಚಿದ. ಅಪ್ಪ ಅವನ ಅಹಂಕಾರವೇ. ಮುಷ್ಟಿ ಬಿಗಿದು ಹೊಡೆದಿದ್ದೇನೆ. ಸಂಭ್ರಮದಲ್ಲಿ ಕಾದಿ ಗೆಲುವು ಕಾಣದೆ, ಗೆಲುವ ಇಂಬು ಕಾಣದೆ ಓಡಿ ಹೋಗಿ ಮತ್ತೆ ನಿನ್ನ ಇದ್ರೆ ನಿಂತವರು ಯಾರನ್ನು ನಿಂತಾರ ಓಡಿದ. ಮತ್ತೆ ರಾಮದೇವರ ಹೆಸರು ಹೇಳಿಕೊಂಡು ಬದುಕಿಕೋ. ನಾನು ಹೌದಾ ಮುಖ್ಯ ಪ್ರಾಣನಲ್ವ? ಹೌದೌದು, ಅಪ್ಪನ ನೆನಪಿನಲ್ಲಿ ಹೇಳಿದೆ. ಒಳ್ಳೆ ಕೆಲಸವನ್ನು ಮಾಡಿದ ಕಾಳುವುದ ನೀನು? ಸಂತೋಷದ ವಿಷಯ. ದುಃಖಿಸುವುದು ಯಾಕೆ ನೀನು? ಅಷ್ಟು ಹೊತ್ತಿಗೆ ಅಶೋಕಾವನದ ಶಿಂಶುಪ ವೃಕ್ಷದಡಿಯಲ್ಲಿದ್ದ ನಮ್ಮ ತಾಯಿ ಸೀತಾಮಾತೆ ಸೀತಾಮಾತೆಯನ್ನು ಹೇಳಿದ ಮತ್ತೆ ಏನಾಯ್ತು? ಅವಳ ತುರುಬು ಹಿಡಿದು ಹೇಳ್ಕೊಂಡು ಬಂದ. ಯಾರು? ಇಂದ್ರಜಿತ್ತು. ಅಮ್ಮ ಕೂಗಿದ್ಲು, ಕಣ್ಣೀರಿಳಿಸಿದ್ಲು. ಹನುಮಂತ ಒಮ್ಮೆ ಬಿಡಿಸು ಅಂತ ಹೇಳಿದ್ಲು. ಪರಿಪರಿಯಾಗಿ ಇಂದ್ರಜಿತ್ವನ್ನು ಇಲ್ಲದೆ ಇದ್ದದ್ದನ್ನೆಲ್ಲ ಹೇಳಿ ಹೊಗಳಿ ಆ ಮೂರ್ಖನನ್ನು. ಒಳ್ಳೆ ಗುಣ ಎಂದು ಇರ್ಲಿಕ್ಕಿಲ್ಲ, ಎಂತದಿಲ್ಲ. ಆದ್ರೆ ಹೊಗಳಬೇಕಾದ ಅನಿವಾರ್ಯ. ಸೀತಾಮಾತೆಯನ್ನು ಬಿಡಿಸಬೇಕು. ಎಲ್ಲಿಯಾದ್ರೂ ಮೈ ಮೇಲೆ ಬಿದ್ದರೆ ತಾಯಿಯ ತಲೆ ಕಡಿದ್ರೆ ಬಹಳ ಜಾಣ್ಮೆಯಿಂದ ಹೇಳಿದೆ. ಹೇಳಿದ್ದು ಅರ್ಥ ಆಗುವಷ್ಟು ವಿದ್ಯಾಭ್ಯಾಸ ಇಲ್ಲ ಅವನಿಗೆ. ಹೌದೌದು, ತಾನು ಹಿಡಿದಂತಹ ಕರವಾಲದಿಂದ ಆ ತಾಯಿಯ ತಲೆ ಎತ್ತಿದ ಕಡದ ಕಡ್ದ ಕಣ್ಣ ಮುಂದೆ ತಾಯಿ ತಲೆ ತುಂಡಾಗಿ ಬಿಟ್ಲು. ರಕ್ತ ಧಾರೆ ಧಾರಾಗಿ ಹರಿಯಿತು. ಹೌದೌದು, ಅವನ ರಥವನ್ನು ಕೊತ್ತಿ ಪುಡಿ 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 ಮಾಡಿದ್ದೇನೆ. ನೀನು ಪುಡಿ ಪುಡಿಯಲ್ಲಿಯೇ ಸಮಯ ಕಳೀತಿ ಹೇಗೆ? ಎಷ್ಟೊತ್ತಿಗೆ ಓಡಿದ? ಓಡುದನಲ್ಲ, ಮತ್ತೆ ಅಂತ ಮಾಡೋದು? ಹೌದಷ್ಟೇ. ತಾಯಿ ಒಮ್ಮೆ ಸುಮ್ಮನೆ ಸೀತಾವತೆಯ ತಲೆಯನ್ನು ಇಂದ್ರಜಿತ್ ಕಡಿದಾನೆ. ನನಗೆ ನಂಬುವುದಕ್ಕೆ ಆಗುದಿಲ್ಲ. ಇದೆಲ್ಲ ಅವನಿಂದ ಸಾಧ್ಯವೋ? ಇದೆಲ್ಲ ನಾನು ನೋಡಿದ್ದೇನೆ. ನೋಡಿದಿ? ಈಗ ಹೆಣ, ಸತ್ತ ಹೆಣ ಇಲ್ಲಿ. ಸತ್ತ ಹೆಣ? ಹೌದು ಹೌದು, ಅದು ಇಲ್ಲಿ ಇರಬೇಕು. ಹೆಣವನ್ನು ಕಡದ? ಅಲ್ಲಲ್ಲ, ಇದು ಕಡಿದು ಹೆಣ ಆಗಿದೆ. ಹೌದು, ಮತ್ತೆ ಹೆಣಕ್ಕೆ ಕಡಿಯುವುದು ಯಾಕೆ? ಹೌದು, ಅದು ಹೆಣ ಎಲ್ಲಿ ಉಂಟು? ಜಗದ ಜೀವನ ಸೂನು ನಿನಗೆ ಬಗೆಯ ಪಂಪವ ಜಾತಗೆ ಮಗುವ ಕಂಬನೆ ತೊಡೆದು ಜಾಂಬವ ಮಗುಳೇ ನುಡಿದ. ಮಗುವ ಕಂಬನೆ ತೊಡೆದು ಜಾಂಬವ ಮಗುಳೇ ನುಡಿದ. ರಾವಣಿಯ ಮಾಯವಿದು ಸೀತಾ ದೇವಿಯಲ್ಲ ತೆಗೆದುಕೋ. ರಾವಣಿಯ ಮಾಯವಿದು ಸೀತಾ ದೇವಿಯಲ್ಲ ತೆಗೆದುಕೋ. ಹನುಮಂತ, ನಿನ್ನ ಅವಸ್ಥೆಯೇ. ತಾಯಿಗಾಗಿ ಒಂದು ಎರಡು ಕಣ್ಣಲ್ಲಿ ಎರಡು ಹನಿ ನೀರು ಬೀಳುವುದಿಲ್ಲಲ್ಲ ನಿಮಗೆ? ಯಾವ ತಾಯಿಗೆ? ರಾಮದೇವರ. ರಾಮದೇವರ.
ಸೀತಾಮಾತೆ ಸೀತಾಮಾತೆ ಇದನ್ನು ನಾನು ಯೋಚನೆ ಮಾಡುದು ನಿನಗೆ ಬುದ್ಧಿ ಕೆಟ್ಟು ಎಷ್ಟು ದಿವಸ ಆಯ್ತು? ಮತ್ತೆಂತದ್ದು? ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗಳು ಬದುಕಬೇಕಿದ್ರೆ ನಿನ್ನ ಅಪ್ಪ ವಾಯುದೇವ ಅವನ ಅಗತ್ಯ ಇದೆ, ಮುಖ್ಯ ಪ್ರಾಣ. ನೀನು ಈ ರೀತಿಯಾದಂತಹ ಭ್ರಾಂತ ಬುದ್ಧಿಯನ್ನು ತಾಳುವುದೇ? ಅಂತ ಶ್ರೇಷ್ಠ ವ್ಯಕ್ತಿಗೆ ಮಗನಾಗಿ ಹುಟ್ಟಿ ಯಾಕೋ ಇಂಥ ಬುದ್ಧಿ ಬಂತು ನಿನಗೆ? ಇದು ಸೀತಾದೇವಿ ಎಂಬುದಾಗಿ ನಂಬಿಬಿಟ್ಟೆ ಎಲ್ಲ ನೀನು. ಇದು ಸೀತಾಮಾತೆ ನೀವು ನೋಡಿದ್ದೀರಾ? ನಾನು ನೋಡಿಲ್ಲ. ನಾ ಮಾತ್ರ ನೋಡಿದ್ದು. ಹೌದು, ನೀನು ನೋಡಿದ್ದು. ಮತ್ತೆ ನೋಡಿಯೂ ಕೂಡ ಪ್ರಯೋಜನ ಇಲ್ಲದಾಗ ಆಯ್ತಲ್ಲ. ಇದು ಸೀತಾದೇವಿ ಅಲ್ಲ. ಹೌದು ಅಲ್ಲ. ಹೇಗೆ ನೀವು ಅಲ್ಲ ಹೇಳುದು? ನೋಡು, ಇದು ಏನು ಗೊತ್ತಾ? ಮಾಯಾ ಸೀತೆ. ಹೇಗೆ? ನಮ್ಮವರನ್ನು ವಂಚಿಸುವುದಕ್ಕೆ ಬೇಕಾಗಿ ಮಾಯಾವಿಯಾದ ಇಂದ್ರಾರಿ ಈ ಕಪಟ ಸೀತೆಯನ್ನು ಎಳೆತಂದು ಕಣ್ಣ ಎದುರು ತಲೆ ಕತ್ತರಿಸಿದ್ದಾನೆ. ಅದೇ ಗೈರಿಕ ವಸನ. ಹೌದಾ? ಕೇಶರಾಶಿಯೂ ಅದುವೆ. ಹೌದು ಹೌದೌದು. ಮುಖಭಾವವೂ ಅದುವೆ. ಇಲ್ಲ ಸೀತಾಮಾತೆ. ಇದು ಸೀತಾಮಾತೆ ಅಲ್ಲ, ಕಪಟ ಎಂಬುದಾಗಿ ಹೇಳುವುದಕ್ಕೂ ಕಾರಣ ಇದೆ. ನೋಡು ಹನುಮಂತ, ನೀನು ಯೋಚನೆ ಮಾಡು. ಪ್ರಪಂಚದಲ್ಲಿ ಮನುಷ್ಯನಾದವನು ಸಾಯುವಾಗ ಕಣ್ಣು ಮುಚ್ಚಿದ್ರೆ ಮುಚ್ಚಿದಾಗೆ ಇರುತ್ತದೆ, ಬಿಟ್ರೆ ಬಿಟ್ಟಾಗೆ ಇರ್ತದೆ. ಈ ಹೆಣವನ್ನು ನೋಡಂತೆ, ಕಣ್ಣು ಮುಚ್ಚುವುದು ತೆರೆಯುವುದು, ಮುಚ್ಚುವುದು ತೆರೆಯುವುದು. ಸೀತಾಮಾತೆ ದೇವಿಯೂ ಹೌದು, ಮಾನವಿಯೂ ಹೌದು. ದೇವಿ ಆಗುವಾಗ ಕಣ್ಣು ತೆರೆಯುವುದು, ಮಾನವಿ ಆಗುವಾಗ ಕಣ್ಣು ಮುಚ್ಚುವುದು. ನೀ ಸುಮ್ಮನಿರು. ಇದು ಮಾಯೆ. ಅದಕ್ಕೆ ಬೇಕಾಗಿ ಕಣ್ಣು ಮುಚ್ಚುವುದು ತೆರೆಯುವುದು, ಮುಚ್ಚು ತೆರೆಯುವುದು. ದೇವರು ಮನುಷ್ಯ ಅದಲ್ಲ, ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೊಂದು ಉದಾಹರಣೆ ಕೊಡ್ತೇನೆ. ಮನುಷ್ಯನಾದವನಿಗೆ ಶರೀರಕ್ಕೆ ಗಾಯ ಆಗಿ ಸಾಯುವಾಗ ರಕ್ತ ಹರಿತದೆ. ರಕ್ತ ಹೊರಗೆ ಬಂದ ಕೂಡಲೇ ಗಾಳಿ ತಾಗಿದಾಗ ಹೆಪ್ಪು ಕಟ್ಟದೆ. ಇಲ್ಲಿ ನೋಡಂತೆ ರಕ್ತ ನೋಡು, ಇನ್ನೂ ಹರಿತಾ ಉಂಟು. ಸಣ್ಣ ಪ್ರಾಯ ಅಲ್ಲೋ ಸೀತಾಮಾತೆಗೆ? ರಕ್ತ ತುಂಬಾ ಉಂಟು ದೇಹದಲ್ಲಿ. ಹೌದು, ಈ ರಕ್ತ ಹರಿಯುವಾಗ ದೊಡ್ಡ ಪ್ರಾಯದವರು ಸಣ್ಣ ಪ್ರಾಯದ ಅಂತ ಹೇಳಿ ಇದು ಹೆಪ್ಪು ಕಟ್ಟುವುದಕ್ಕೆ ಇಲ್ವಾ? ಇದು ಮಾಯೆ. ಅದಕ್ಕೆ ಬೇಕಾಗಿ ತಿಳ್ಕೊಳ್ಬೇಕು, ಇದು ಮಾಯೆ. ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಸಾಕಾಗುದಿಲ್ಲ. ಅಲ್ಲ, ನೀನು ನಂಬಬೇಕು, ಇದು ಮಾಯೆ. ನೀವು ಸೀತೆಯನ್ನು ನೋಡ್ಲಿಲ್ಲ, ನಾನು ನೋಡಿದ್ದೇನೆ. ನೀನು ನೋಡಿದ್ದಿ. ಅದು ನೀನು ನೋಡಿದ್ರು ಕೂಡ ಪ್ರಯೋಜನ ಇಲ್ಲದ ಹಾಗೆ ಆಯ್ತು. ಸೀತಾದೇವಿ ಅಲ್ಲ. ಅಲ್ಲ ಅಲ್ಲ, ಹಠ ಮಾಡ್ಲಿಕ್ಕಿಲ್ಲ. ಈಗ ನಾನು ಹೇಳ್ತೇನೆ, ನಾನು ಅಲ್ಲ ಅಂತ ಹೇಳುದು, ನೀನು ಹೌದು ಹೇಳುದು. ಇದು ಹೌದು ಅಲ್ಲದಲ್ಲಿಯೇ ಇವತ್ತು ಮುಂದುವರಿತದ ಅಂತ. ಅದಕ್ಕೆ ಒಂದು ಉಪಾಯ ಮಾಡುವ. ಹೇಗೆ? ಸೀತಾಮಾತೆಯ ಗುರುತವನ್ನು ಶ್ರೀರಾಮಚಂದ್ರ ತಿಳಿಯುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಒಂದು ಕೆಲಸ ಮಾಡುವ. ಹೇಗೆ? ಹನುಮಂತ, ನಾವು ಹೆಣ್ಣವರು. ಅದೇ ನಾನು ಪ್ರಾಯದವರು ನಮ್ಮಲ್ಲಿ ಒಬ್ರು ಇದ್ದಾರೆ, ದೊಡ್ಡ ಪ್ರಾಯದವರು, ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದವರು. ಹಾಗೆ ಹರಿಕೋತಿದ್ದೇನೆ, ಅವರ ಹೆಣವರು ಬೇಕು. ಈಗ ನೀನು ಕಾಯುವುದು ನನ್ನ ಹೆಣ ಹೊರಲಿಕ್ಕ? ನಾವು ಈರ್ವರು ಸೇರಿ ನಮಗೆ ಸಾವೇ ಇಲ್ಲಲ್ಲ. ಹೌದು, ನಾವು ಹೇಗೆ ಸಾಯುದು? ಹಾಗೆ ಅಂತ ಹೇಳಿ ರಣಕ್ಷೇತ್ರದಲ್ಲಿ ಬಿದ್ದಿರುವ ಹೆಣಗಳನ್ನಲ್ಲ. ಈ ಹೆಣ ಮಾಯೆಯೋ ಕಪಟೋ ಈ ಸೀತೆ ರಾಮ ಸೇವೆ. ಹೌದು. ಈಗ ಈ ಹೆಣವನ್ನು ಹೊತ್ತುಕೊಂಡು ರಾಮದೇವರ ಬಳಿಗೆ ಹೋಗುದು. ನನಗೆ ಧೈರ್ಯ ಇಲ್ಲ. ರಾಮದೇವರು ಸೀತಾಮಾತೆಯ ಗುರುತವನ್ನು ಹಿಡಿಯುವ ರಾಮದೇವರು ತನ್ನ ಹೆಂಡತಿಯ ಹೆಣವನ್ನು ನೋಡುವಾಗ ಕಣ್ಣೀರಿಳಿಸುವಾಗ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ನನಗೆ ದುಃಖ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಇದು ಎಲ್ಲಾರು ನಿಜ ಆಗಿ ಬಿಟ್ರೆ, ಮತ್ತೆ ಮಾಯ ಆಗಿ ಬಿಟ್ರೆ ಮೊದಲೇ ನಾ ಮಂಗ. ಹೌದು, ಮಂಗನು ಮಂಗಾದ ಅಂತಾದ್ರೆ ಬಹಳ ಕಷ್ಟ ಆಗಿದೆ. ಹಾಗಿದ್ರೆ ಹೆಣವನ್ನು ಹೊರುದೇ. ನೀವು ಹೇಳಿದ ನಾವು ಹೋಗುವಾಗ ಒಂದು ಉಪಾಯ ಮಾಡುವ. ಅಳುತ್ತಾ ಹೋಗುದು, ನಗುತ್ತಾ ಹೋಗುದಂತ ಒಂದು ಸಮಸ್ಯೆ. ನೀವು ಅಳುತ್ತಾ ಹೋಗುದು, ನಾನು ನಗುತ್ತಾ ಹೋಗುದು, ಅದಾಗ್ಲಿಕ್ಕಿಲ್ಲ. ಅದು ರಾಮದೇವರಿಗೆ ಏನೋ ಮನ ಇದಾಗುದು. ಅದಕ್ಕೊಂದು ಉಪಾಯ. ಹೇಗೆ? ನಾವು ಹಲ್ಲು ಬಿಟ್ಟುಕೊಂಡು ಹೋಗುವ. ಹಲ್ಲು ಬಿಟ್ಟುಕೊಂಡು ಹೋಗುದು. ಹೌದ್ರೆ ಈಗ ನಗುವುದಕ್ಕೂ ಅಳುವುದಕ್ಕೂ ಹಲ್ಲು ಬಿಡಬೇಕಲ್ಲ. ಈ ಹೆಣವನ್ನು ನೋಡಿ ರಾಮದೇವರು ನೆಗಾಡಿದ್ರೆ ನಾವು ಹಲ್ಲು ಬಿಟ್ಟಿದ್ದಲ್ಲ, ಅಲ್ಲಿಗೆ ನೆಗಾಡಿದ್ರು ರಾಮದೇವರ ಜೊತೆಯಲ್ಲಿ. ಇದನ್ನು ನೋಡಿ ರಾಮದೇವರು ಅಳುವುದಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ಹಲ್ಲು ಬಿಟ್ಟಿದ್ದೇವಲ್ಲ. ಹೇಗೆ ಉಪಾಯ? ಹೇಗೆ? ಹಾಗೆ ಹಾಗೆ ಹಲ್ಲು ಬಿಟ್ಟುಕೊಂಡು ಹೆಣ ಹೊತ್ತುಕೊಂಡು ಅಲ್ಲಿಗೆ ಹೋಗುವ. ಹೆಣ ಬರುವ. ಮಹಾತಾಯಿ, ಅಯ್ಯೋ ದೇವರ ಪಾದ ಶ್ರೇಷ್ಠ. ದೇವರಿಗೆ ಪಾದಕ್ಕೆ ಅರ್ಚನೆ, ಪಾದಕ್ಕೆ ಆರಾಧನೆ, ಪಾದಕ್ಕೆ ಮಂಗಳಾರತಿ, ಪಾದ ಸೇವೆ ಮಾಡುವಂತಹ ಭಾಗ್ಯ ಈ ಮಹಾತಾಯಿಯತ್ತು ನನಗೆ ಸಿಕ್ಕಿತಲ್ವೇ? ಭಾರತಾಂಬೆಯ ಪಾದ ಸೇವೆ ಮಾಡಿದ ಸಮುದ್ರರಾಜನಿಗೆ ಸಿಕ್ಕಿದಂತೆ ಈ
ಸೀತಾಮಾತೆಯ ಪಾದ ಸೇವೆಯ ಯೋಗ್ಯತೆ ನನಗೆ ಸಿಕ್ಕಿದ್ದಕ್ಕಾಗಿ ನನ್ನ ಜನ್ಮ ಸಾರ್ಥಕವಾಯಿತು. ಜಯ ಜಯ ಹನುಮಂತ. ಹನುಮಂತ ತಲೆ ಭಾರ. ತಲೆ ಭಾರ ಯಾರಿಗೆ? ಯಾರಿಗೆ? ನನಗೆ ತಲೆ ಭಾರ ಅಂದ್ರೆ ನನ್ನ ತಲೆ ಭಾರ ಹೆಣದ ಹೆಣದ ತಲೆ ಭಾಗ ಭಾರ. ನಾನು ಮುದುಕ, ಭಾರವಾದನ್ನು ಹೊರುವುದಕ್ಕೆ ನನ್ನಿಂದ ಸಾಧ್ಯ ಉಂಟು? ನೀನು ಹೊಂತಕಾರಿ, ನೀನು ತಲೆ ಭಾಗ ಇಡಿ. ಮನುಷ್ಯ ದೇಹದಲ್ಲಿ ಶಿರ ಶ್ರೇಷ್ಠ, ಇಂದ್ರಿಯಗಳಲ್ಲಿ ಕಣ್ಣು ಶ್ರೇಷ್ಠ. ಆ ಕಣ್ಣು ಇರುವುದು ತಲೆಯಲ್ಲಿ, ತಲೆಯೇ ಶ್ರೇಷ್ಠ. ತಾಯಿಯ ಬಸರಿನಿಂದ ತಲೆ ಮೊದಲು ಹೊರಗೆ ಬರುವಂತಹದ್ದು, ಯಾಕಂದ್ರೆ ಅದು ಹೆಚ್ಚು ಬೆಳೆದದ್ದು. ವಿವೇಕ ಇರುವುದು ತಲೆಯಲ್ಲಿ. ಈ ಮಹಾತಾಯಿಯ ತಲೆಯನ್ನು ಹೊರುವಂತಹ ಯೋಗ ಈ ಬ್ರಹ್ಮಚರ್ಯ ಪಾಲನೆ ಮಾಡಿದಂತಹ ಆಂಜನೇಯನಿಗೆ ಬಂತಲ್ಲ. ರಾಮಭದ್ರ ನಿನಗೆ ಶತ ಶತ ಹನುಮಂತ. ಹನುಮಂತ ಜಾಂಬವ ದೇವ ಕೇಳಯ್ಯ ಅಂತ ನೀನು ಹಾಗೆ ಹೇಳಿದ್ದಿ. ಹೌದು, ನನ್ನನ್ನು ದೇವರ ಮಟ್ಟಕ್ಕೆ ಮೇಲೆ ಏರಿಸಿದ್ದೀನಿ. ಆ ಮಟ್ಟಿಗೆ ಮಾತಾಡ್ಲಿಕ್ಕಿಲ್ಲ ನೀವೇ. ಈಗ ಮಾಯೆ ಆಗ್ಲಿ ಕಪಟ ಆಗ್ಲಿ ಪ್ರಾಯ ನನಗಿಂತ ಸಣ್ಣವಳಲ್ವಾ? ಹೌದೌದೌದು. ಯಾವಾಗಲೂ ಹಿರಿಯರು ಸಣ್ಣವರ ಕಾಲಿಡಿಲಿಕ್ಕೆ ಉಂಟಾ? ಇಲ್ಲ ಜಾಂಬವೇರೆ. ಮತ್ತೆ ನಾನು ಕಾಲಿಡಿಲಿಕ್ಕೆ ಹೋದ್ರೆ ಸರಿಯಾದೀತ. ನೀನೆ ಕಾಲಿ ಹಿರಿಯರೇ, ನೀವು ಹೇಳಿದಾಗೆ ನನ್ನದು ರಾಮ ಸೇವೆ. ಹೌದೌದು, ನನ್ನದು ರಾಮ ಸೇವೆ. ಹೌದಾ? ಹಾಗಾದ್ರೆ ನೀವು ತಲೆಭಾಗ, ನಾನು ಕಾಲ್ಭಾಗ. ಜಯ ಜಯ. ಹಲ್ಲು ಬಿಡು, ಹಲ್ಲು ಬಿಡು. ಜಯ 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 ಜಯ. ದುರುಳಗಳ ಗಂಡಿಸಿದ ಮಾಯ ತರುಣಿಯನು ಕಾಣುತ್ತ ರಘುಪತಿ ಅರಸಿ ಜಾನಕಿ ಸತ್ಯವೆಂದೇ ಮನದಿ ನಿಶ್ಚಯಿಸಿ ಅರೆಗಳಿಗೆ ಮೂರ್ಛೆಯುಳ್ಳೊರಗಿ ಚೇತರಿಸುತ್ತಾಗಲೇ ಸತಿಯ ತೊಡೆಯೊಳಗಿರಿಸಿ ನರರಂಧದಲ್ಲಿ ಮರುಗುತ್ತಿರ್ದನ ರಾಮ. ಜನಕಾತ್ಮಜೇ ಜಾಣೆ ಎನ್ನ ರಸಿಗೆ ಜನಕಾತ್ಮಜೇ ಜಾಣೆ ಎನ್ನ ರಸಿಗೆ ಮನದಣಿಯೇ ಮುದ್ದಾಡುತ್ತ ಜನಗಾತ್ಮಜಿ ಜಾಣೆ ಎನ್ನ ರಸಿಗೆ ಜಾನಕಿಯಲ್ಲ ನಮ್ಮವರ ಕಪಟವಿದು ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು
ಸತಿಗೆ ಪಾವನಾತ್ಮಕಿ ಅಶೋಕವನದೊಳಗಿಲ್ಲದಿರೇ ತವ ಸೇವೆಗಾಗುವನಲ್ಲವೆಂದ ಸುರಪತಿ ನುಡಿಗೆ ಪಾವನಾತ್ಮಕಿ ಅಶೋಕವನದೊಳು ಇಲ್ಲದಿರೇ ತವ ಸೇವೆಗಾಗುವನಲ್ಲ ಎಂದ ಸುರಪತಿ ನುಡಿಗೆ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು ಆ ವಿಭೀಷಣ, ಏನು ದೇವ ಇದು? ನೀನು ಏನು, ನಿನ್ನ ಯೋಗ್ಯತೆ ಏನೆಂಬುದನ್ನು ನಾವೆಲ್ಲರೂ ಅರಿತವರಿದ್ದೇವೆ. ಆದರೆ ಈ ಸಂದರ್ಭ ದೇವನಾದಂತಹ ನೀನು ಯಾವುದೋ ಒಂದು ಶವವನ್ನು ನಿನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಸಾಮಾನ್ಯ ಮಾನವರ ಹಾಗೆ ದುಃಖಿಸುತ್ತಾ ಇದೆಯಲ್ಲ ದೇವ. ನನ್ನ ಪತ್ನಿಗಾಗಿ ಹಂಬಲಿಸುತ್ತಾ ಇದ್ದೇನೆ, ಅಳುತ್ತಾ ಇದ್ದೇನಪ್ಪ. ಛೆ, ದೇವ, ಇದು ನಿನ್ನ ಮಾಡಿದೆ ಎಂಬುದಾಗಿ ಭಾವಿಸಿದೆಯಾ? ಹೌದಪ್ಪ ದೇವ, ನಿನ್ನಿಂದ ಕೈಸೋದಂತಹ ಇಂದ್ರಾರಿಯು ಸೃಷ್ಟಿಸಿರುವಂತಹ ಮಾಯಾ ಸೀತೆ ದೇವರು. ಮಾಯೆ. ಹೌದು, ಇದು ನನಗೆ ಹೇಗೆ ಗೊತ್ತಾಯ್ತು ಎಂಬುದಾಗಿ ಭಾವಿಸ್ತಾ ಇದ್ದೀಯಾ? ಇಂದ್ರಜಿತು, ರಾವಣ, ಮೈರಾವಣ ನಾವೆಲ್ಲರೂ ಕೂಡ ಮಾಯಾ ವಿದ್ಯೆಯನ್ನು ಅರಿತವರಿದ್ದೇವೆ. ನಾನು ಈಕೆಯನ್ನು ಸ್ಪರ್ಶ ಮಾಡಿದಾಕ್ಷಣ ಈಕೆ ಮಾಯವಾಗಿ ಹೋಗ್ತಾಳೆ ದೇವ. ಹೌದೇ? ಹೌದು, ಸತ್ಯವೇ ಈ ಮಾತು? ಹೌದು ದೇವ. ಹೇಳಪ್ಪನೇ. ಒಂದು ವೇಳೆ ನಾನು ಹೇಳಿರುವಂತಹ ಮಾತು ಸುಳ್ಳಾಯ್ತಂತಾದ್ರೆ ಆದ್ರೆ ನಿನ್ನ ಚರಣ ಸೇವಕನಾಗುವುದಕ್ಕೆ ಅರ್ಹನಲ್ಲ ಎಂಬುದಾಗಿ ಭಾವಿಸಿಕೋ ದೇವ. ಹಾಗಾದ್ರೆ ಸ್ಪರ್ಶ ಮಾಡ್ತೇನಂತೆ. ನೋಡಿದೀಯ ದೇವ? ದುಷ್ಟರಾಗಿರುವಂತಹ ಇಂದ್ರಾರಿಯ ಮಾಯಕ ಈ ರೀತಿಯಾಗಿ ನಮ್ಮನ್ನು ದುಃಖಿತರನ್ನಾಗಿಸಿದ್ದಲ್ಲ. ಹೌದು. ಆದ್ರೆ ನಿಮ್ಮ ಮನದಲ್ಲಿ ಒಂದು ಯೋಚನೆ ಇರಬಹುದು. ಸೀತೆಯ ಸ್ಥಿತಿ ಹಾ. ಈ ಹೊತ್ತಿಗೆ ಆಕೆ ಅಶೋಕವನದಲ್ಲಿ ನಿನ್ನದೇ ಧ್ಯಾನದಲ್ಲಿದ್ದಾಳೆ. ನನಗೆ ಯಾಕೋ ಮತ್ತೆ ಮತ್ತೆ ತಳಮಳ ಆಗುತ್ತಾಗಿದೆ. ಪ್ರಭು, ಸೀತಾ ಮಾತೆ ನೋಡಿದ ನೀನು. ಸರಿ, ಆದ್ದರಿಂದಾಗಿ ಆಕೆಯ ಯೋಗಕ್ಷೇಮವನ್ನು ಸಂಪೂರ್ಣ ತಿಳ್ಕೊಂಡು ಮತ್ತೇನಪ್ಪ? ಮನೋಜವ ಮಾರುತಂದಿಲ್ಲ ವೇಗಂ. ಶೀಘ್ರ ಅತಿ ಶೀಘ್ರ ಅಶೋಕವನಕ್ಕೆ ಹೋಗಿ ಬರಲಾ? ಹೋಗಿ ಬರ್ತೀಯಾ? ಜೈ ಶ್ರೀರಾಮ್. ಕಪಿಗಳ ಪಾರು ಮಧ್ಯೆ ಲಂಕಾರಾಷ್ಟ್ರದಲ್ಲಿ ಆಗುತ್ತಾ ಉಂಟು. ಹಂತ ಹಂತವಾಗಿ ಸೋಲನ್ನು ಅನುಭವಿಸುತ್ತೇವೆ ಎಂದಾದರೆ ನೋಡುವುದಕ್ಕೆ ಸಾಧ್ಯವಾಗುತ್ತಾಗಿಲ್ಲ. ತಂದೆಯಲ್ಲಿ ಆಡಿದ ಮಾತನ್ನು ಪೂರೈಸುವಲ್ಲಿ ನಾನು ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ. ಆದುದರಿಂದಲೇ ಅದೋ ಕುಂಬಿನಿಗಿರಿಯನ್ನು ಯಾರಿದೆ ಬೇಕಾದ ರೀತಿಯಲ್ಲಿ ಮೃಗಗಳನ್ನು ಹಿಡಿದ ಅಲ್ಲಿಗೆ ಬಲಿಕೊಟ್ಟ ಈಶ್ವರಿ, ಪರಮೇಶ್ವರಿ, ಸರ್ವೇಶ್ವರಿ, ಭಯಂಕರಿ ನಮ್ಮಯ್ಯ ರಾವಣೇಶ್ವರನಿಗೆ ಲಂಕಾಧಿಪಟ್ಟವ ಸ್ಥಿರವಾಗಿ ಉಳಿಯುವ ಹಾಗೆ ಮಾಡಮ್ಮ ಅಂತ ಕೇಳಿಕೊಟ್ಟೆ. ಆರತಿಯನ್ನು ಬೆಳಗಿದ ಕಾಲಕ್ಕೆ ಮೊಗ ತಿರುಗಿದಳಲ್ಲ. ಇದರ ಅರ್ಥ ಏನು? ಸೋಲವಾಯಿತು ಸುರಪಾಲ ಜಿತುಗೆ. ಹಾಗಾದ್ರೆ ಗೆಲುವನ್ನು ಸಾಧಿಸುವ ಪರಿ ಹೇಗೆ? ಉಳಿದಿರುವುದು ಒಂದೇ ದಾರಿ. ಮೂಲ ಕೊಂಬಿನಿಗೆ ಇಳಿದ್ದೇನೆ, ಮಾರಣಾಸ್ತ್ರವನ್ನು ಕೈಗೊಳ್ಳುತ್ತೇನೆ. ಆ ಮೂಲಕವಾಗಿ ಜಯವನ್ನು ಪಡೆಯುವಲ್ಲಿ ಮುಂದುವರಿಯಬೇಕಾಗಿದೆ. 7 ಸುತ್ತಿನ ಕೋಟ ಸಿದ್ಧವಾಗಿದೆ. ಭೂತ ಪ್ರೇತಾಳಗಳನ್ನು ನಿಲ್ಲಿಸಿದ್ದಾಗಿದೆ. ಇನ್ನು ನಮಗೆ ಬೇಕಾದದ್ದು ಯಾರು? ನಮ್ಮ ಗುರುಗಳು ಆಚಾರ್ಯರೇ.
ಶಿಷ್ಯೋತ್ತಮ, ಎರಡೂ ಕೈ ಜೋಡಿಸಿದ್ದೇನೆ. ಎರಡು ಕೈ ಎತ್ತಿದ್ದೇನೆ. ಅನುಗ್ರಹ ದೃಷ್ಟಿಯಲ್ಲೋ ನಿಮ್ಮ ಹೌದೌದು, ಶುಭ ಮಸ್ತು. ನಿಮ್ಮ ಸಮ್ಮುಖದಲ್ಲಿ ವಾ ಯಾಗ ಆಗಬೇಕು. ವಾ ಯಾಗ ಯಾಗ ಯ- ನಿಮ್ಮ ಮುಖದಲ್ಲಿ ನನ್ನ ಮುಖದಲ್ಲಿ, ನನ್ನ ಮುಖದಲ್ಲಿ ಯಾಗ ಮಾಡಿದ್ರೆ ಗಡ್ಡ ಮೀಸೆಲ್ಲ ಹೊತ್ತಿ ಹೋಗುವುದು. ಹಾಗಲ್ಲ. ವಾ ನಿಮ್ಮ ಸಮ್ಮುಖದಲ್ಲಿ ಹಾ. ಮಾರಣಾದ್ವರ ಒಂದು ನೆರವೇರಬೇಕು. ಮತ್ತೆ ನೀನು ಸಹ ಬಿಟ್ಟದ್ ಯಾಕೆ? ಬರೇ ಮುಖ ಅಂತ ಹೇಳಿದ್ ಯಾಕೆ? ಪಕ್ಕವನ್ನು ಮಧ್ಯದಲ್ಲಿ ಬಿಟ್ಟು ಹೋಗುತ್ತೆ. ಹೌದೌದು, ಅದನ್ನು ತಡಿಲಿಕ್ಕೆ ಆಗುದಿಲ್ಲ. ಹೌದು. ಎಂತದ್ದು ಮಾರಣೋದ್ವಾರ? ಮಾರಣೋದ್ವಾರ. ಏನು ಯೋಚನೆ ಮಾಡಿದ್ಯೋ? ಮಾರಣೋದ್ವಾರ ಅಂತ ಹೇಳಿದ್ರೆ ಅಥರ್ವಣದ ಯಾಗ. ಅದಾದ್ರೂ ಮಾಡಿ ಆದ್ರೂ ಜಯ ಸಾಧಿಸ್ಬೇಕೀಗ. ಈಗ ಜಯಕ್ಕೆ ಬೇಕಾಗಿಯಾ? ಮತ್ತದು. ಹೌದು. ಈ ಬಾರಿ ನಮಗೊಂದು ಜಯ ಸಿಗಲೇಬೇಕು. ಅವರದನ್ನು ಮಲಗಿಸುವುದೇ ವಿರೋಧಿ ಸೇನೆಯನ್ನು ಅಡಿಗಡಿಗೆ ನಮಗೆ ಸೋಲಾಗ್ತಾ ಉಂಟು. ಅಧಿಕಾರಿಗೆಲ್ಲ ಸ್ವಾಮಿ ಸೋಲು. ಅಲ್ಲ, ಅಡಿಗರಿಗೆಲ್ಲ ಹೆಬ್ಬರಿಗೆ ಎಂತ ಹೇಳು, ಅಡಿಗಡಿಗೆ ನಮಗೆ ಸೋಲಾಗುತ್ತಾ ಉಂಟು. ಈ ಮಂಗಗಳ ಒಂದು ಬಾಧ್ಯತೆ ಹೇಳಿದ್ರೆ ಎಲ್ಲಿ ನೋಡಿದರಲ್ಲಿ ಮಂಗಗಳು. ಹೌದೌದು. ಮುಂದಿಂದ ಮಂಗಗಳು, ಹಿಂದಿಂದ ಮಂಗಗಳು, ಎಡದಲ್ಲಿ ಮಂಗಗಳು, ಬಲದಲ್ಲಿ ಮಂಗ. ಯುದ್ಧ ಕ್ಷೇತ್ರದಲ್ಲಿ ಸುತ್ತಲೂ ಮಂಗಗಳು. ಇನ್ನೊಂದು ನೀವು ಮಂಗ ಮಾಡುದಲ್ಲ, ಕೈ ತೋರಿಸುವಲ್ಲಿ ನಿಂತದ್ದು ಯಾಕೆ? ಹಾಗೆ ಒಟ್ಟು ನಮಗೆ ಜಯ ಸಿಗುವುದು. ಮಾರಣೋದ್ವಾರ ಅಲ್ವಾ? ಹೌದು. ಆದ್ರೆ ಒಂದು ಏನು? ಮಾರಣೋದ್ವಾರ ಮಾಡುವ ನಿನ್ನ ಏಳಿಗೆಗೆ ಬೇಕಾಗಿ. ಆದ್ರೆ ಯಾಗ ಮಾಡುವುದಕ್ಕೆ, ಹೋಮಿಸುವುದಕ್ಕೆ ಅದು ಅಥರ್ವಣದ ಯಾಗದ ವಸ್ತುಗಳೇ ಬೇಕಾಗ್ತದಲ್ಲ. ಏನು ಸುಮ್ಮನೆ ಹುಡುಕುತ್ತೀರಿ? ಯಾವುದು ಬೇಕಾದ್ರೂ ಬಂದಿತ್ತು. ಹಾಗೆ ನಾನು ಪಟ್ಟಿಯನ್ನು ಬಿಡುಗಡೆ ಮಾಡಲೇ? ಈ ಕ್ಷಣವೇ ಮಾಹಿತಿಯೊಂದನ್ನು ಕೊಟ್ಟು ಬಿಡಿ. ಮೊದಲಾಗಿ ನಾವು ಕುಳಿತುಕೊಳ್ಳುವಂತ ಯಾಗ ಮಾಡುವಂತ ಶಾಲೆ ಅದು ಶುದ್ಧಿಯಾಗಬೇಕು. ಅದಕ್ಕೆ ಬೇಕಾಗಿ ಒಂದಷ್ಟು ಸಗಣಿ ಬೇಕು. ಸೆಗಣಿಯಿಂದ ಮಂಡೆಗೆ ಮತ್ತೆ ಶುದ್ಧ ಸಾರಿಸುವುದಕ್ಕೆ ಅದು ಸತ್ಯನಾರಾಯಣ ಪೂಜೆ, ಸಣ್ಣ ಹೋಮಕ್ಕೆ ಸೆಗಣಿ ಎಲ್ಲ ಇದು ಅದೆಲ್ಲ ಬೇಡ. ಇದು ಅಥರ್ವಣದ ಯಾಗ ಆದ ಕಾರಣ ಅಥರ್ವಣದ ವಸ್ತುಗಳೇ ಬೇಕಾಗ್ತದೆ. ಅಜಮೂತ್ರಂ ಗಜಕ್ಷೀರಂ ಶ್ವಾನೇನ ಘೃತಮೇವ ಚ ಮಾರ್ಜಲ್ಯ ದತಿ ಸಂಯುಕ್ತಂ ನರಮಯ ಶುದ್ಧತೆ. ಸ್ವಾಮಿ, ಓ ತಪ್ಪು ತಿಳಿಬೇಡಿ. ಇಲ್ಲ, ಪಕ್ಕದ ಬೇರೊಂದು ಗೊಂದಲದಲ್ಲಿ ಇದ್ದ ಕಾರಣ ಅರ್ಥ ಆಗಲಿಲ್ಲ ನೀವು ಹೇಳಿದ. ನೀವು ಆಲೋಚನೆ ಮಾಡುವುದೇ ಬೇರೆ. ಅದ್ರದ್ದೇ. ಮತ್ತೆ ಹೇಳಿದ ಎಲ್ಲಿಗೆ ಅರ್ಥ ಆಗಬೇಕು? ಅದನ್ನು ಬಿಡಿಸಿ ಹೇಳ್ತೇನೆ. ಅಜಮೂತ್ರಂ, ಅಜ ಅಂತ ಹೇಳಿದ್ರೆ ಆಡು, ಆಡಿನ ಮೂತ್ರ. ಗಜಕ್ಷೀರಂ, ಗಜ ಅಂತ ಹೇಳಿದ್ರೆ ಆನೆ, ಆನೆಯ ಹಾಲು. ಅಜಮೂತ್ರಂ ಗಜಕ್ಷೀರಂ ಶ್ವಾನೇನ ಘೃತಮೇವ ಚ. ಶ್ವಾನ ಅಂತ ಹೇಳಿದ್ರೆ ಸುನಕ, ನಾಯಿ, ನಾಯಿ ತುಪ್ಪ. ಮಾರ್ಜಲ್ಯ ದತಿ ಸಂಯುಕ್ತಂ, ಮಾರ್ಜಲ್ಯದ ಬೆಕ್ಕು, ಬೆಕ್ಕಿನ ಮೊಸರು. ಮಾರ್ಜಲ್ಯ ದತಿ ಸಂಯುಕ್ತಂ. ಎಷ್ಟು ಗಡಿಗೆ ಬೇಕಾದಿತ್ತು? 5 ಗಡಿಗೆ. 5 ಗಡಿಗೆ. ಹೌದು. ಆ ಬಳಿಕ ನರಮಯ ಶುದ್ಧತೆ. ಗೋಮಯ ಅದು ಸೆಗಣಿ, ದನದ್ದು. ಇದು ನರಮಯ ಅಂತ ಹೇಳಿದ್ರೆ ಮನುಷ್ಯರ ಸೆಗಣಿ. ನರಮಯ ಶುದ್ಧತೆ. ಅದು ಎಷ್ಟು ಬೇಕಾದಿತ್ತು? ಒಂದು 5 ಬುಟ್ಟಿ. 5 ಬುಟ್ಟಿ ಬೇಕಾ? ಹೌದು. ಇನ್ನು ಯಾರ ಹತ್ರ ಹೋಗಿ ಮಾತಾಡುದು ಅಂತ ಹೇಳಿ. ನಮ್ಮಲ್ಲಿ ಕೆಲಸಕ್ಕೆಲ್ಲ ಕಡಿಮೆಯ ಜನ, ಯಾರನ್ನಾದ್ರೂ ಒಬ್ಬರನ್ನ ಕಳಿಸುದು. ಅಂತ ವಿಕ್ರಮಿಗನ್ನು ಹುಡುಕಬೇಕು. ಹೌದೌದು. 5 ಬುಟ್ಟಿ ಅದು ತಂದು ಈ ಯಾಗ ಶಾಲೆಯನ್ನು ಸಾರಿಸುವುದು. ಸರಿ, ಹಾ. ಬಂತು ಅಂತ ಇಟ್ಟು ಸಾರಿಸಿದ ಮೇಲೆ ಅದರಲ್ಲಿ ನಾವು ಇರುವರು ಕುಳಿತುಕೊಳ್ಳುದು. ನರಮಯ ವಾಸನೆ ಅಥರ್ವಣದ ಕಾರಣ ವಾಸನೆ ಅಲ್ಲ, ಅದು ಪರಿಮಳವೇ. ಇದು ಹೋಮಿಸುವುದಕ್ಕೆ ವಸ್ತುಗಳು ಬೇಕಾಗುತ್ತದೆ. ಒಂದು 500 ಹೆಬ್ಬಾವುಗಳು, 500 ಬರ್ತದೆ. ಆ ಬಳಿಕ ಒಂದು 50 ಕಾಳಿಂಗ ಹಾವುಗಳು ಬರ್ತದೆ. ಆ ಬಳಿಕ ಒಂದು 50 ಸೇರು ಹೆಂಗಸರ ತಲೆಯಲ್ಲಿರುವಂತಹ ಹೇನುಗಳು. ಅದಕ್ಕಾಗುವುದು ಯಾಕೆ? ಸುಲಭದಲ್ಲಿ ಸಿಗುತ್ತದೆ. ಇದ್ದಾರಲ್ಲ ನಮ್ಮವರು ಕೂದಲು ಕದರಿಕೊಂಡು. ಅಯ್ಯೋ, ನಮ್ಮಲ್ಲಿ ಕೆಲವರೆಲ್ಲ ಇದ್ದಾವೆ ದಿನ ಪೂರ್ತಿ ತಲೆ ತುರಿಸಿಕೊಂಡೇ. ಕೂದಲು ಕಟ್ಟುವ ಕ್ರಮವೇ ಇಲ್ಲ. ಸೊಂಟಕ್ಕೆ ಒಂದು ತುಳಿದ್ರೆ ಸಾಕು ಉದುರುತ್ತದೆ. ಮುಡಿ ಸಿಗುತ್ತದೆ. ಹೌದು, ಅದು ದೊಡ್ಡ ಕಷ್ಟ ಆಗ್ಲಿಕ್ಕಿಲ್ಲ. ಆ ಬಳಿಕ ದೊಡ್ಡ ಹೊಟ ಹುಟ್ಟುವ ದೊಡ್ಡ ದೊಡ್ಡ ಗೋಂಕರ ಕಪ್ಪೆ ಎಷ್ಟು ಬೇಕು? ಒಂದು 80 ಸೇರು. 80 ಸೇರು ಅದು ಇರಬೇಕು. ಆ ಬಳಿಕ ಮದುವೆ ಆಗದೆ ಗರ್ಭಿಣಿಯರಾಗಿರುವ ಸ್ತ್ರೀಯರ ಭ್ರೂಣ. ಅದನ್ನು ಹುಡುಕಬೇಕು, ತರಬೇಕು ಅಂತ ಆಗ್ಲೇಬೇಕಲ್ಲ. ಅಲ್ಲ, ಆಗ್ಲೇಬೇಕು. ನೀನು ಯೋಚನೆ ಮಾಡುದು ಯಾಕೆ? ನಮ್ಮ ಕೂಟದಲ್ಲಿ ಎಷ್ಟು ಉಂಟಂತದಲ್ಲ ಕೆಲವೆಲ್ಲ. ಹೌದಲ್ಲ, ಮದುವೆ ಆಗದೆ ಗರ್ಭಿಣಿ ಆಗುದು ತರುವ ಬೇಕು. ಆಮೇಲೆ ಒಂದು ಕೂರ್ಮ 2 ಮಸಾಲೆ. ಇದು ಎಲ್ಲಿ? ಯಾವುದು? ಒಂದು ಕೂರ್ಮ. ಅದು ಕೂರ್ಮ ಅಂದ್ರೆ ಉಪಹಾರ ಮಂದಿರದಲ್ಲಿ ಅಲ್ಲ,
ಒಂದು ನೀರಿನಲ್ಲಿ ಉಂಟಲ್ಲ ಒಂದು ಕೂರ್ಮ, ಸ್ವಾಮಿ ಆಮೆ ಕೂರ್ಮ ಆಮೆ ಅದೇ. 2 ಮಸಾಲೆ, ಅದೆಲ್ಲಿ ದೊಡ್ಡ ಬಾಯಿಯದ್ದು. ಓ ಮಕರ ಮೊಸಳೆ ಮೊಸಳೆ ಇಷ್ಟು ಹೋಮಿಸುವುದಕ್ಕೆ ಬೇಕು. ಆಮೇಲೆ ನಿನಗೆ ಕೆಲವೆಲ್ಲ ನಿಬಂಧನೆಗಳಿದೆ. ಕೆಂಪು ತಿಲಕವನ್ನು ಹಣಗಿಟ್ಟು, ಸಿಂಧೂರ ಕೆಂಪು ಸಿಂಧೂರ ಅದನ್ನು ಹಣಗೆ ಇಟ್ಟು, ಕೆಂಪು ವಸ್ತ್ರಧಾರಿಯಾಗಿ, ಆ ಬಳಿಕ ಕೆಂಪು ಹೂವಿನ ಹಾರವನ್ನು ಧರಿಸಿಕೊಂಡು, ಮನುಷ್ಯರ ರಕ್ತದ ಸ್ನಾನವನ್ನು ಮಾಡಿ, ಮನುಷ್ಯರ ಕರುಳನ್ನೇ ಜನ್ಯವಾರನಾಗಿಸಿ ನೀನು ಶುಚಿರ್ಭೂತನಾಗಿ ಬಂದೇತಾದ್ರೆ ನಾನು ಯಾಗವನ್ನು ಮುಂದುವರಿಸಬಹುದು. ಬಂದೆ ಆಗಿರೋ ಹೋಮಿಸುವುದಕ್ಕೆ ವಸ್ತುಗಳೆಲ್ಲ ನಾನು ಹೇಳಿದ್ದು ಬಂತು. ಅದು ನನ್ನ ಶಿಷ್ಯ ತಯಾರು ಮಾಡಿರ್ಬೋದ. ಶಿಷ್ಯ ತಮ್ಮ ಆ ವಸ್ತುಗಳೆಲ್ಲ ತಿಳ್ಕೊಂಡು ಹೋಗಿದ್ದಲ್ಲ. ಮೊದಲಾಗಿ ಕುಳಿತುಕೊಳ್ಳುವಂತ ಸ್ಥಳ ಶುದ್ಧಿ ಆಗಿದೆ. ನನ್ನ ಒಂದು ಕ್ರಮ ಉಂಟಲ್ಲ ಅದನ್ನು ಮಾಡಿ ಮುಗಿಸಿದೆ. ಓಂ ನೆಲ ಶುದ್ಧಿ, ಜಲ ಶುದ್ಧಿ, ಮನ ಶುದ್ಧಿ, ಊರೆಲ್ಲ ಊರಿಗೆಲ್ಲ ಹೇಳಿಕೆ ಕೊಡೋದಿರ್ತದೆ. ಊರಿಗೆ ಬೇಡಲ್ಲ, ಇದು ನಮ್ಮೊಳಗೆ ಮಾತ್ರ ಹುಟ್ಟಿನಲ್ಲಿ ಜಯ ಜಯ ಸಲ್ಲಿದ ದೀಕ್ಷಾಬದ್ಧನಾಗುವನು ಯಜ್ಞ ಕೂಟಕ್ಕೆ ಅಭಿಮುಖನಾಗಿ ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ಳದಕ್ಕದ್ದು ಬಲಗಾಲಿಟ್ಟವ. ಹೇಳುವುದರಿಂದ ಮೊದಲು ಅವಸರವನಿಗೆ ಎಡಗಾಲು, ಇದು ಅಥರ್ವಣದಲ್ಲು. ಅದು ಒಳ್ಳೆ ಒಳ್ಳೆ ಕಾರ್ಯಕ್ಕೆ ಮಾತ್ರ ಬಲಗಾಲು. ಇಡು ಇಲ್ಲಿ ನಾವು ಯಾವ ಕಾರ್ಯವನ್ನು ಮಾಡುವುದಿದ್ರು ಮೊದಲಾಗಿ ವಿಘ್ನ ನಿವಾರಕನಾದ ಗಣಪತಿಯ ಸ್ತುತಿಯನ್ನು ಮಾಡಬೇಕು. ಅದು ಮಾಡಬೇಕು. ಓಂ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಂ ಏಕದಂತ ಉಪಾತ್ಮಯೇ. ಸಂಕಲ್ಪ ಕಪಲ ವೆಂಕಪ್ಪ ಸಂಕಲ್ಪ ಸಂಕಲ್ಪ ಮಾಡುದೀಗ. ವೈರಿ ನಾಶ ಉದ್ದೇಶ ಮಾರಣಾದ್ವರಂ ಕರೇಚೆ ಮಮ ಮಮ. ಓಂ ಅಗ್ನಿ ಪ್ರಜ್ವಲಿತ ಮುಂದೆ ಜಾತ ವೇದ ಹುತಾಶನ ಸುವರ್ಣ ವರ್ಣ ವನನಂ ಸವಿತ ವಿಶ್ವತೋಮುಖಃ ಅಗ್ನಿ ಪ್ರತಿಷ್ಠಯಾಮಿ. ಅಸ್ತಿ ಶ್ರೀ ಉಷ್ಣ ಉಷ್ಣೋಧ್ಯ ಭಗವತೋ ಆದ್ಯ ಪುರುಷಸ್ಯ ವಾಸು ಭಟ್ಟಸ್ಯ ಕುಟ್ಟಿ ಜಾತಸ್ಯ ಸಂಜ್ಞಯ ಪಾಪ ಸುಪ್ರಾರ್ಧೆ ಕಂಚಳು ಕೈಪೆ ಜಂಬೂ ದ್ವೀಪೆ ಉಂಟುತು ತೂಪೆ ಭಾರತ ಖಂಡೆ ಕೊರಂಟು ದೇಶೆ ಬಟಾಟೆ ಯಾಮಿ ಏರ್ಬೀಜ ಮಂಡಳೆ ದುಂದುಕಾರ ಸಂವತ್ಸರೆ ತೆಟ್ಟೆಟ್ಟೆಯಾಣೆ ಪೆಪ್ಪೆಪ್ಪೆರುತು ಭಗಯೋಗ ಭಗವಾರ ಭಗನಕ್ಷತ್ರಂ ಯುಕ್ತಾನಂ ಏವಂಚ ಔಗುಣ ವಿಶಿಷ್ಟಾಯ. ಓಂ ಘೃತಂ ಚೋರೆ ಪೋರ ಘೃತಂ ಚೋರೆ ಇತಲಾಂತ್ರೆ ಪೊಪ್ಪ ಇತಲಾಂತ್ರೆ ನವ ಪುಡ್ಕಲಾಂತ್ರೆ ಪೋರ ನವ ಪುಡ್ಕಲಾಂತ್ರೆ ತಿರ್ಲಾಂತ್ರೆ ಪೊಪ್ಪ ಜಿರ್ಲಾಂತ್ರೆ ತಿರ್ಲರೆ ಜಿರ್ಲೋ ಉರ್ಲರೆ ಉರ್ಲೋ ಜಾವ್ರೆ ಪೋರ. ಅದು ಎಂತದದು? ಪಪ್ಪ ಪಪ್ಪ ಪಪ್ಪನಿಗೆ ಉರ್ಲಾಕಿದ್ರು ಅದು ಅರ್ಥ ಆಗ್ಲಿಲ್ವಾ? ನೀವು ಯಾರಲ್ಲಿ ಹೇಳಬೇಡಿ, ನಿಮಗೆ ಬೇಕಾಗಿ ವಿವರಿಸಿ ಹೇಳ್ತೇನೆ. ಕೃತಂ ಚೋರೆ ಪೋರ ಕೃತ ಅದು ಒಂದು ಯಾಗಕ್ಕೆ ಹೋದಲ್ಲಿ ಅಪ್ಪ ಮಗನ ಸಂಭಾಷಣೆ. ಈ ಅಪ್ಪನಿಗೆ ತುಪ್ಪ ತಿನ್ನುವ ಆಸೆ. ಜಾಗದಲ್ಲಿ ಕೂತಿದ್ದಾರೆ, ಎದುರು ತುಪ್ಪದ ಭಾಂಡವನ್ನು ಇಟ್ಟಿದ್ದಾರೆ, ಬಡಿತಾ ಉಂಟು. ಹೇಗಾದ್ರೂ ಮಾಡಿ ತುಪ್ಪವನ್ನು ಕತ್ತುಕೊಳ್ಬೇಕು ಆಸೆ ಆಗಿದೆ. ಅದಕ್ಕೆ ಮಂತ್ರದಲ್ಲಿ ಅಪ್ಪ ಮಗನಿಗೆ ಸೂಚನೆ ಕೊಡುದು. ಕೃತಂ ಚೋರೆ ಪೋರ ಕೃತಂ ಚೋರೆ ಅಂದ್ರೆ ತುಪ್ಪ ಕದ್ದುಕೋ ಮಗನೇ, ತುಪ್ಪ ಕದ್ದುಕೋ ಅಂತ. ಅದಕ್ಕೆ ಮಗನು ಬುದ್ಧಿವಂತ, ಅವನು ಮಂತ್ರದಲ್ಲಿ ಅಪ್ಪನಲ್ಲಿ ಕೇಳುದು ಇತಲಾಂತ್ರೆ ಪಪ್ಪ ಇತಲಾಂತ್ರೆ. ನಾನು ಯಾವುದರಲ್ಲೇ ಕದ್ದುಕೊಳ್ಳಿ ಅಪ್ಪ, ಯಾವುದರಲ್ಲೇ ಕದ್ದುಕೊಳ್ಳಿ ಅಂತ. ಅದಕ್ಕೆ ಮಗನಿಗೆ ಅಪ್ಪ ಸೂಚನೆ ಕೊಟ್ಟ, ನವ ಪುಡ್ಕಲಾಂತ್ರೆ ಪೋರ ನವ ಪುಡ್ಕಲಾಂತ್ರೆ. ನವ ಅಂತ ಹೇಳಿರೋ ಹೊಸ, ಪುಡ್ಕಲಾಂತ್ರೆ ಅಂತ ಹೇಳಿರೋ ಹೊಸ ಮಡಿಕೆ. ಆ ಹೊಸ ಮಡಿಕೆಯಲ್ಲಿ ಕದ್ದುಕೋಣ. ಅದಕ್ಕೆ ಮಗ ಮಂತ್ರದಲ್ಲಿ ಹೇಳುದು ಗಿರ್ಲಾಂತ್ರೆ ಪಪ್ಪ ಗಿರ್ಲಾಂತ್ರೆ. ಜಿರಳೆಲ್ಲ ಹೆಗ್ಗಣ. ಜಿರ್ಲಾಂತ್ರೆ ಪಪ್ಪ ಅಂತ ಹೇಳಿದ್ರೆ ಈ ಹೊಸ ಮಡಿಕೆಗೆ ಹಾಲು ನೀರು ತುಪ್ಪ ಇಂಥದೆಲ್ಲ ಎಣ್ಣೆ ಎಲ್ಲ ಹಾಕಿದ್ರೆ ಅದು ಹೀರಿಕೊಳ್ತದೆ, ಜೀರ್ಣಿಸಿಕೊಳ್ತದೆ ಅಂತ. ಹೊಸ ಮಡಿಕೆ ಅಲ್ವೋ? ಹೌದು. ಅದಕ್ಕೆ ಅಪ್ಪ ಮಂತ್ರದಲ್ಲಿ ಹೇಳಿದ ಜಿರ್ಲರೆ ಜಿರ್ಲೋ ಉರ್ಲರೆ ಉರ್ಲೋ ಜಾವ್ರೆ ಪೋರ. ಜೀರ್ಣಿಸಿದ್ದು ಜೀರ್ಣಿಸಲಿ, ಉಳ್ದದ್ದು ಸಾಕು, ಹಿಡ್ಕೊಂಡು ಓಡು ಮಗನೇ. ಓಂ ಮೇಘಾನಾದ ಘಟಪಟ ಘಾಟಾಪಟ ವರ್ತತೆ ವಿದ್ವತ್ಕೋಟಿ ಕಿಕಿಬಿಕಿ ಕಿಕಿಬಿಕಿ ದೃಶ್ಯತೆ ಜಂಬೂ
ಕಾಪಾಪಕ ಕಾಪಾಪಕ ವರ್ತದೆ ಇತ್ತೇವು ವರರಾಜ ಹಂಸಂ ಮಿಥುನಂ ಲೋಕತ್ರಯ ಭಾಜನಂ ಧನಂ ಧಾನ್ಯಂ ಪಶು ಪತ್ನಿ ಸುತ ಆಲಯಂ ಶತ ಸಂವತ್ಸರ ದೀರ್ಘಮಾಯೋ ಆ ಮರಣ ದುರದಗ್ನಿ ಧೂಮ ಜ್ವಾಲೆಗೆ ಆ ಮೂರು ಲೋಕವು ನಡುಗೆ ಆ ಮಗ ಕಪಿ ಸೇನೆ ಹೊರಳು ತಿನ್ನಲು ಕಂಡು ರಾಮ ಕೇಳಿದ ವಿಭೀಷಣಗೆ ತಗದಗಿಸುವ ತಳ್ಳುರಿಯ ಹೊಗೆಯಿಂದೇನು ತಗದಗಿಸುವ ತಳ್ಳುರಿಯ ಹೊಗೆಯಿಂದೇನು ಮಿಗುವರಿಹುದು ಕಪಿ ಬಲಮೋ ವಿಭೀಷಣ, ರಘುರಾಮ. ನೋಡ್ತಾ ಇದೆಯಲ್ಲ, ಹೌದು ನಮ್ಮ ಕಪ್ಪಿ ವೀರರೆಲ್ಲ ಧರಾಶಾಯಿಗಳಾಗುತ್ತಾ ಇದ್ದಾರೆ. ಹೌದು. ಯಾವುದೋ ಒಂದು ದುರ್ನಾಥದಿಂದ ಸೇರಿಕೊಂಡಂತಹ ಹೊಗೆ ಹ. ನಮ್ಮ ಈ ಕಡೆಗೆ ಧಾವಿಸಿ ಬರ್ತಾ ಇದೆ. ವೈರಿ ಪಾಳದಲ್ಲಿ ಏನೋ ಒಂದು ಕುಕೃತ್ಯ ನಡೀತಾ ಇರಬಹುದು ಅಂತ ಊಹಿಸುವುದಕ್ಕೆ ಬರ್ತದೆ. ಅಂಥದ್ದು ಏನು ನಡೀತಾ ಇದೆ, ಯಾರ ಕೆಲಸ ಇದು ನಿನಗೆ ಗೊತ್ತಾಗಿದೆಯೇ? ಹೌದು. ಹೇಳಯ್ಯ. ಬಗೆಗೆ ಮಾರಣ ಮಾಪ ಕುಂಬಿನಿಯಲಿ ನಮ್ಮ ಅವಗೆಲೆ ರಾಜೇಂದ್ರ ಅದನವರನ ಸಾಮರ್ಥ್ಯದಲ್ಲಿ ಭುಜಬಲರುಳ್ಳಡೆ ಬರಲೆನ್ನ ಸಂಗಣ ಸುಜನ ವೈರಿಯ ತೋರಿಕೊಡುವೆ ಬಗೆಗೆ ಮಾರಣ ಮಾಳ್ಪ ಕುಂಬಿನಿಯಲಿ ನಮ್ಮ ವಿಭೀಷಣ, ಹೀಗೆಲ್ಲ ಆಗುವುದಕ್ಕೂ ಕಾರಣ ಉಂಟು ದೇವ. ಏನದು? ಇಲ್ಲಿಂದಲೇ ಮಾಯಾವಿಯಿಂದ ಕೈಸುತ್ತಂತಹ ಇಂದ್ರಾರಿಯು ಮೂಲ ನಿಕುಂಬಳೆಯನ್ನು ಸೇರಿ ಗುರುಗಳನ್ನು ಜೊತೆ ಸೇರಿಸಿಕೊಂಡಿದ್ದಾನೆ. ಶುಕ್ರಾಚಾರ್ಯರನ್ನು ಯಾಕೆ? ಮಾರಣಾದುರ ಎಂಬಂತಹ ಯಾಗವನ್ನು ಕೈಗೊಂಡಿದ್ದಾನೆ. ಆ ಯಾಗವನ್ನು ಪೂರ್ಣಾಹುತಿ ಆಯಿತು ಅಂತ ಆದ್ರೆ ವಿಶೇಷವಾದಂತಹ ರಥ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಆತನಿಗೆ ದೊರೆಯುತ್ತವೆ. ಆಗ ಆತ ವಿಜಯಿಯಾಗಿ ಮೆರೆಯುತ್ತಾನೆ ದೇವ. ಹಾಗಾದ್ರೆ ನಮ್ಮನ್ನು ಗೆಲ್ಲುವುದಕ್ಕಾಗಿ ಈ ರೀತಿಯ ಕುತಂತ್ರದಲ್ಲಿ ಮುಂದುವರಿತಾ ಇದ್ದಾನೆ. ಹೌದು. ಯಾಗ ಪೂರ್ಣ ಆಗಬಾರದು, ಅದರ ಮಧ್ಯೆಯ ಯಾಗವನ್ನು ಕೆಡಿಸಿ ಆ ದುಷ್ಟ ಶಕ್ತಿಯ ನಾಶ ಮಾಡಲೇಬೇಕು. ಹೌದು. ಮುಂದುವರಿಯೋಣವೇ? ದಾರಿ ಉಂಟು ದೇವ. ನಿನ್ನ ಬೇರೆಯೊಳಗೆ ನಿಗ್ರಹಕಾಮಿನಿ ಸಂಗೈ ವಂದ ವರ್ಧಿತವಾದ ವ್ರತವೋ ಹನ್ನೆರಡ ಪ್ರಸಾದಿಸಿದವ ಉಳ್ಳಡೆ ನಿನ್ನಮವಗನು ಸಕ್ಕರೆ ದೇವ, ಸಾಮಾನ್ಯದವರಿಂದ ಅದನ್ನು ವಧಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಒಂದು ವ್ರತವನ್ನು ಕೈಗೊಂಡು ಇರುವವರಾಗಿರ್ಬೇಕು. ಏನದು? 12 ವರ್ಷಗಳ ಕಾಲ ನಿದ್ರ ಆಹಾರ ಮೈಥುನಾದಿಗಳನ್ನು ಯಾರು ಬಿಟ್ಟಿರ್ತಾರೋ ಆತನಿಂದ ಮಾತ್ರ ಈತನನ್ನು ವಧಿಸುವುದಕ್ಕೆ ಸಾಧ್ಯ ದೇವ. ಈ ರೀತಿಯ ವ್ರತದಿಂದ ಮುಂದುವರೆದರೆ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ, ಕೊಲ್ಲುವುದಕ್ಕೆ ಸಾಧ್ಯ. ಹೌದು. ಅಂತಹ ವ್ರತಸ್ಥರು ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ ದೇವ? ದೊಡ್ಡ ಸಮಸ್ಯೆ ಆಯ್ತಾ ಇಲ್ವಾ ಇದು? ಮಿಕ್ಕವರಿಂದ ಬಲುದಕ್ಕದರ ಮುರಿದು ಕೀರ್ತಿಯ ಪಡೆಯಲಿ ಅಕ್ಕವರಿಲ್ಲೆಲೆ ಲಕ್ಷ್ಮಣವು ನಕ್ಕು ನೃಪಾನಳು ಎಂದಳು ಶೌರ್ಯವು ಜಾಡಿಯಲಿ
ಕೊಲ್ಲುವವರು ನಮ್ಮ ಸೇನೆಯಲ್ಲಿ ಯಾರೂ ಇಲ್ಲ ಅನ್ನೋ ಹಾಗೆ ಚಿಂತೆ ಹೌದಪ್ಪ. ಬೇಕಾಗಿಲ್ಲ. ನಿನ್ನ ತಮ್ಮ ನಾನಿದ್ದೇನೆ. ಆಶೀರ್ವದಿಸಿ ಅಪ್ಪಣೆ ಕೊಟ್ಟೆ ಅಂತಾದ್ರೆ ಮಂದರಾದ್ರಿ ಧರನಾದ ನಿನ್ನ ಕರುಣೆಯ ಬಿಂದೊಂದು ಉಂಟು ಅಂತಾದ್ರೆ ಆ ದಶಕಂದರನ ಅನುಗರನ್ನು ಅನುಗ್ರಹಿಸು. ಸಮಾಧಾನವಾಯಿತಪ್ಪ. ಓ ಇಂತಹ ಸಂದಿಗ್ಧ ಪರಿಸ್ಥಿತಿ ಬಂದಂತಹ ವೇಳೆಯಲ್ಲಿ ನಾನು ನೆಲ ನೋಟಕನಾದ ಆ ಸಂದರ್ಭ ನನಗೆ ಧೈರ್ಯೋಕ್ತಿಯನ್ನು ಹೇಳಿ ಆ ಮೂಲಕವಾಗಿ ವಿಜಯವನ್ನು ಸಂಪಾದಿಸಿಕೊಟ್ಟವ ನೀನು. ಸರಿ, ಈ ಹೊತ್ತು ದುಷ್ಟ ಶಕ್ತಿಯ ನಾಶ ಮಾಡ್ತೇನೆ ಮತ್ತು ಆತ್ಮವಿಶ್ವಾಸದಲ್ಲಿ ಉಂಟುತ್ತಾದ್ರೆ ಖಂಡಿತ ಉಳಿದ ವಿಷಯಕವಾಗಿ ಪ್ರಶ್ನಿಸುವುದಕ್ಕೆ ಇದು ಸಮಯವೂ ಅಲ್ಲ. ಅದೇನಿದ್ರು ಕೂಡ ಮುಂದೆ ನೋಡೋಣ. ಖಂಡಿತ ಹೇಳ್ತೇನೆ. ವಿಭೀಷಣ ಹೇಳಿದ್ರು ಕೇಳಿಸಿಕೊಂಡಿದೆಯಲ್ಲ. ಹೌದು. ಮಾತ್ರ ಅಲ್ಲ, ಓ. ಹೋಗುವಂತಹ ವೇಳೆಯಲ್ಲಿ ಕೆಲವು ವಿಷಯಕವಾಗಿ ಆಲೋಚನೆ ಮಾಡಬೇಕು. ಏನನ್ನ? ಅವನೊಬ್ಬನೇ ದುಷ್ಟನಲ್ಲ, ಕರ್ತ, ಕಾರೈಕ, ಅನುಮೋದಕ, ಪ್ರೇರಕ ಎಂಬಂತಹ ಕೆಲವು ಶಕ್ತಿಗಳೆಲ್ಲ ಅವನ್ನು ಹುರಿದುಂಬಿಸುತ್ತಾ ಇವೆ. ಇರಲಿ, ಅಂಥವುಗಳನ್ನೆಲ್ಲ ವಿಧ್ವಂಸ ಮಾಡಬೇಕು. ನಮ್ಮಲ್ಲಿ ಧರ್ಮ ಉಂಟಾ, ಜಯ ಲಭಿಸ್ತದೆ. ಅದಕ್ಕಾಗಿ ದಾರಿ ತೋರಿಸಲಿಕ್ಕೆ ವಿಭೀಷಣ ಇದ್ದಾನೆ. ಸರಿ, ಕುಲದೇವತಃ ರಂಗನಾಥ ದಿನ ರಕ್ಷಣೆ ಮಾಡಲಿ. ಹೋಗಿ ವಿಜಯಿಯಾಗಿ